ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ಬೆನ್ನಲ್ಲೇ ಮತ್ತೊಂದು ಹಗರಣ ಈಗ ಕೇಳಿ ಬಂದಿದೆ. ಆರ್ ಅಶೋಕ್ ಅವರ ಮೇಲೆ ಭೂ ಹಗರಣ. ಹಾಗಾದ್ರೆ ಈ ಪ್ರಕರಣ ಏನು, ಯಾಕೆ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ, ರಾಜಕಾರಣ ಅನ್ನೋದು ಹೀಗ ಅನ್ನುವಂಥ ಸಹಜವಾಗಿ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಆರೋಪ ಪ್ರತ್ಯಾರೋಪ ಬಿಟ್ಟರೆ ಬೇರೇನೂ ಇಲ್ಲ ಈ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ. ಹಂಗಾಗಿ ಸಹಜವಾಗಿ ಇಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗ ಆರ್ ಅಶೋಕ್ಗೆ ಸಂಕಷ್ಟ ಎದುರಾಗತ್ತಾ? ಹಾಗಾದ್ರೆ ಇನ್ನೇ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ಆರ್ ಅಶೋಕ್ ಅವರ ಮೇಲೆ ಈ ಭೂ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡ್ತಾರೆ. ನೈತಿಕತೆಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಅಶೋಕ್ ಭೂಚಕ್ರ ಕಾಂಗ್ರೆಸ್ಗೆ ಹೊಸ ಅಸ್ತ್ರ. ಯಾವಾಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ಮೂಡ ಅಕ್ರಮ ಬೆಳಕಿಗೆ ಬರ್ತಾ ಇದ್ದಂಗೆ ಆರ್ ಅಶೋಕ್ ಆಗಿರಬಹುದು, ಬಿಜೆಪಿಯ ನಾಯಕರು ಆರೋಪವನ್ನು ಮಾಡಿದ್ರು, ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ. ಆದರೆ ಈಗ ಕಾಂಗ್ರೆಸ್ ನಾಯಕರು ಬಿಜೆಪಿಯ ನಾಯಕರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆರ್ ಅಶೋಕ್ಗೆ ಸಂಕಷ್ಟ ಎದುರಾಗತ್ತಾ? ಯಾಕಂದ್ರೆ ಈಗಾಗಲೇ ಸೈಟನ್ನು ಏನು ತೆಗೆದುಕೊಂಡಿದ್ರೆ ಅದನ್ನು ವಾಪಸ್ ಕೊಡಲಾಗಿದೆ. ಬಟ್ ಈಗ ಮತ್ತೆ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ. ಈಗ ಭೂಚಕ್ರದ ಸುಳಿಯಲ್ಲಿ ಆರ್ ಅಶೋಕ್ ಅವರಿದ್ದಾರೆ. ಈಗ ಅಕ್ರಮವಾಗಿ ಬಿಡಿಎ ಜಮೀನನ್ನ ಖರೀದಿಸಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲೆ ಇದೆ. ಹಳೆ ಪ್ರಕರಣವನ್ನ ಪ್ರಸ್ತಾಪಿಸಿ ಬಿಜೆಪಿಗೆ ಕಾಂಗ್ರೆಸ್ ಈಗ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಆರ್ ಅಶೋಕ್ ವಿರುದ್ಧ ಕೈ ನಾಯಕರು ಆರೋಪವನ್ನ ಮಾಡಿದ್ದಾರೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಭಾರೀ ಭೂ ಅಕ್ರಮ ನಡೆದಿದೆ ಅಂತೇಳಿ ದಾಖಲೆ ಸಮೇತ ಅದನ್ನು ಕಾಂಗ್ರೆಸ್ ನಾಯಕರು ಹೇಳಿಕೊಂಡಿದ್ದಾರೆ. ಸಿಎಂ ಪತ್ನಿ ಸೈಟನ್ನು ವಾಪಸ್ ಕೊಟ್ಟಿದ್ದಕ್ಕೆ ಬಿಜೆಪಿಯ ನಾಯಕರು ಟೀಕೆಯನ್ನ ಮಾಡ್ತಾ ಇದ್ರು. ತಪ್ಪು ಮಾಡಿದರೆ ಹಂಗಾಗಿ ವಾಪಸ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಈ ಹಿಂದೆ ಇದೇ ರೀತಿ ಆರ್ ಅಶೋಕ್ ಕೂಡ ವಾಪಸ್ ಕೊಟ್ಟಿದ್ರು. ಇದರ ಬಗ್ಗೆ ಅಶೋಕ್ ಅವರು ಏನು ಹೇಳ್ತಾರೆ ಅನ್ನುವಂಥ ಪ್ರಶ್ನೆ. ಈಗ ಬಿಡಿಎಸ್ ಮತ್ತು ಖಾಸಗಿಯವರಿಂದ ಖರೀದಿ ಮಾಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಈಗ ಸರ್ಕಾರಿ ಜಾಗ 23 ವರ್ಷಗಳ ನಂತರ ಡಿನೋಟಿಫಿಕೇಶನ್ ಆಗುತ್ತೆ. ಸಿಎಂ ರಾಜೀನಾಮೆ ಕೇಳೋ ಬಿಜೆಪಿಯ ವಿರುದ್ಧ ಈಗ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಇದಕ್ಕೆ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಆರ್ ಅಶೋಕ್ ಅವರು ಏನು ಹೇಳ್ತಾರೆ, ಯಾಕಂದ್ರೆ ಈ ಪ್ರಕರಣದ ಬಗ್ಗೆ ಆರ್ ಅಶೋಕ್ ಅವರು ಏನು ಹೇಳಿದ್ದಾರೆ, ಬಹಳ ಮುಖ್ಯವಾಗಿ ನಿನ್ನೆ ಏನು ಸುದ್ದಿಗೋಷ್ಠಿ ಆಗಿದೆ ಅಲ್ಲ, ಆ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಕೃಷ್ಣ ಬೈರೇಗೌಡರು ಆಗಿರ್ಬೋದು, HK ಪಾಟೀಲ್ ಮತ್ತೆ ಪರಮೇಶ್ ಅವರು ಕೂಡ ಮಾತನಾಡಿದ್ದಾರೆ. ಮೊದಲು ಅವ್ರು ಏನು ಹೇಳಿದ್ದಾರೆ, ಈ ಪ್ರಶ್ನೆಗಳಿಗೆ ಆರ್ ಅಶೋಕಿಂದ ಏನು ಉತ್ತರ ಸಿಕ್ಕಿದೆ ನೋಡ್ಕೊಂಡು ಬರೋಣ ಬನ್ನಿ. ಆರ್ ಅಶೋಕ್ ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA ಫೈನಲ್ ನೋಟಿಫಿಕೇಶನ್ ಆಗಿ ತಗೊಂಡ್ಬಿಡ್ತು ಪೊಸಿಷನ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ. ಆದರೆ ಓನರ್ಶಿಪ್ ಲೈಸ್ ವಿತ್ ದಿ BDA. 32 ಕುಂಟೆ, ಆಲ್ಮೋಸ್ಟ್ an acre. ಪ್ರೈಮ್ ಲೊಕೇಶನ್ನಲ್ಲಿದೆ. ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ 106 ಕೋಟಿ ಆಗುತ್ತೆ ಅಂತ. ಈ ಜಮೀನನ್ನು 2009ರಲ್ಲಿ 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ತಗೊಂಡು ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009ಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009ರಲ್ಲಿ ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ.
ಇನ್ ಆಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೋದು. ನೀವು ಹೇಗೆ ಶುದ್ಧ ಕ್ರಯ ಮಾಡಿ ಕೊಂಡ್ಕೊಂಡ್ರಿ? ನಾನು ಕಾನೂನು ಉಲ್ಲಂಘನೆ ಮಾಡಿ GPA ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ, ಪರ್ಚೇಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ. ಆದರೆ ಇದು ಮೊದಲನೇ ಪ್ರಕರಣ. ನನಗೆ ಗೊತ್ತಿರೋ ಹಾಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡನ್ನು ಶುದ್ಧ ಕ್ರಯ ಅಬ್ಸಲ್ಯೂಟ್ ಸೇಲ್ ಡೀಡ್ ಮುಖಾಂತರ ಕೊಂಡ್ಕೊಂಡಿದ್ದಾರೆ 2003ನೇ ಇಸ್ವಿಯಲ್ಲಿ. ಹೇಗೆ ಇವರು ಸೇಲ್ ಡೀಡ್ ಮಾಡಿಕೊಂಡ್ರು? BDS ಹೊತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ ಡೀಡ್ ಮಾಡಿಕೊಂಡ್ರು? ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿಯೇ ಇತ್ತಾ? ಈಗ ನಾವು ನಮ್ಮ ಜಾಗಿಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ದವು, ಅಲಾಟ್ಮೆಂಟ್ ಆಗಿದ್ದವು, ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ, ಅದರಿಂದ ರಿವ್ಯೂ ಮಾಡಿದ್ದಾರೆ. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್, ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರೋ ಅಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ, ಅದರಿಂದ ರಿವ್ಯೂ ಮಾಡಿದ್ದಾರೆ. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್, ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರೋ ಅಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹೈಕೋರ್ಟ್ ವಕೀಲರು ಅಮೃತೇಶ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಾಮಾಜಿಕ ಕಾರ್ಯಕರ್ತರಾದ ಆನಂದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಾವು ನೇರವಾಗಿ ಈಗ ಹೈಕೋರ್ಟ್ ಲಾಯರ್ ಹತ್ರ ಹೋಗ್ತೀನಿ. ಸರ್, ಈಗ ನೋಡ್ತಾ ಇದ್ರಿ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ಈಗ ಮತ್ತೊಂದು ರಾಜಕೀಯ ಅಶೋಕ್ ಅವರ ಮೇಲೆ ಭೂ ಅಕ್ರಮ ಬಂದಿರುವಂಥ ಆರೋಪ ಅವರ ಮೇಲೆ ಬಂದಿದೆ, ಆರೋಪ ಪ್ರತ್ಯಾರೋಪ. ಈ ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್, ಅಶೋಕ್ ಅವರ ಪ್ರಕರಣದ ಬಗ್ಗೆ? ಅಲ್ಲ, ಇಲ್ಲಿ ಒಂದು ಕರ್ನಾಟಕದ ಜನ ಒಂದು ಭಾಳ ಇದರಲ್ಲಿ ಹೇಳಬೇಕು ಅಂದರೆ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಾರ್ದಂತೆ. ಕ್ರಿಕೆಟ್ ಆಡೋದನ್ನ ಸ್ಟೇಡಿಯಂ ಕೂತ್ಕೊಂಡು ಎಂಜಾಯ್ ಮಾಡ್ಬೇಕಂತ, ಅಂದರೆ ಒಬ್ಬ ಪ್ರೇಕ್ಷಕನಾಗಿ. ಏನು? ಓಕೆ. ಮತ್ತೆ ಆಮೇಲೆ ಆಡೋರು ಯಾರು? ಆಡೋರು ಆಡ್ತಾ ಇರ್ತಾರೆ. ಯು ಹ್ಯಾವ್ ಟು ಎಂಜಾಯ್ ದಟ್ ಅನ್ನೋ. ಈಗ ಇವತ್ತು ಇವರು ಒಂದು ಕೆಣಕಿದ್ರು, ಅದಕ್ಕೆ ಅವರೊಂದು ಆರೋಪ ಪ್ರತ್ಯಾರೋಪ. ನೀನೇನು ಮಾಡಿಲ್ವಾ, ನೀನೇನು ಹೋಗಿಲ್ವಾ, ನೀನು ಹೋಗಿದ್ದೆಲ್ಲಪ್ಪ ಅವತ್ತು ಅಲ್ಲಿ ಸಿಕ್ಕಾಕೊಂಡೆ ಅಲ್ಲ ಅಂತ ಹೇಳೋದು ಹೀಗೆ. ಆದರೆ ರಾಜಕಾರಣ ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಬಂದು ಬಿಟ್ಟಿದೆ ಅಂದರೆ ಇವತ್ತು ನೀನು ನನ್ನ ಕಾಲು ಎಳೆದ್ರೆ ನಾನು ನಿನ್ನ ಕಾಲು ಎಳಿತೀನಿ. ಆಮೇಲೆ ಈ ಟೆಕ್ನಿಕಾಲಿಟೀಸು, ಈ ಪದಬಂಧಗಳ ಒಂದು ಅದರಲ್ಲಿ ಜಗ್ಲಿಂಗು. ಆರೋಪಿ ಅಂತ ಹೇಳೋಲ್ಲಿ ಆರೋಪಿ ಅಂತ ನನ್ನ FIR ಇದೆ ಅಷ್ಟೇ, ಆಪಾದಿತ ಅಂತ ಇನ್ನೂ ಡಿಕ್ಲೇರ್ ಆಗಿಲ್ಲ. ಈ ಅದರಲ್ಲೂ ಎಸ್ಪೆಷಲಿ ಈ ಪೊಲಿಟಿಷಿಯನ್ಸ್ಗಳು, ನಿಮ್ಮ ಮೇಲೆ ಹಿಂಗೊಂದು ಕಂಪ್ಲೇಂಟ್ ಇದೆಯಾ, ಏನು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಸ್ವಾಮಿ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತಾ? ಏನು FIR ತಾನೆ, ಚಾರ್ಜ್ ಶೀಟ್ ಹಾಕಿಲ್ವಲ್ಲ, ಚಾರ್ಜ್ ಶೀಟ್ ಹಾಕಿದಾಗ ನೋಡ್ಕೊಳ್ಳೋಣ. ಆಮೇಲೆ ಪುನಃ ಸರ್ ಚಾರ್ಜ್ ಶೀಟ್ ಆಗಿ ಎವಿಡೆನ್ಸ್ ಎಲ್ಲ ಆಗ್ತಾ ಇದೆ. ಇರ್ರಿ, ಇದೇನು ಇದೊಂದೇ ಕೋರ್ಟಾ? ಇದಾದಮೇಲೆ ಡಿಸ್ಟಿಕ್ ಕೋರ್ಟ್ ಇದೆ, ಆಮೇಲೆ ಹೈಕೋರ್ಟ್ ಇದೆ, ಆಮೇಲೆ ಮುಂದಕ್ಕೆ ನೋಡೋಣ. ಅಂದರೆ ಇವರಿಬ್ಬರ ಒಂದು ಜುಗಲ್ಬಂದಿ ಇದ್ದ ಹಾಗೆ. ಆದರೆ ಇಲ್ಲಿ ಮಾತ್ರ ಉಳ್ಳವರಿಗೆ ಒಂದು ಕಾನೂನು,
ಏನೂ ಇಲ್ಲದೆ ಇದ್ದವ್ರಿಗೆ ಇನ್ನೊಂದು ಕಾನೂನು ಎದ್ದು ಕಾಣಿಸ್ತದೆ. ಇವ್ರು ಹೇಳಿದ್ರಲ್ಲ, ನಾನು ಆರೋಪಿಯ ಆಪಾದಿತನಂತ ಕೋರ್ಟ್ ಡಿಕ್ಲೇರ್ ಮಾಡಿಲ್ಲ. ಅದೇನು ಎಷ್ಟು ಚೆನ್ನಾಗಿ ಪದಬಂಧಗಳನ್ನ ಸೇರಿಸಿ ಹೇಳ್ತಾರೆ. ಮಾಡಿದ್ದು ಫಸ್ಟ್ ಆಫ್ ಆಲ್ ಐ ಕ್ಯಾನ್ ಯೂಸ್ ದ್ಯಾಟ್ ವರ್ಡ್ ಅಲ್ಕಟ್ಗಿರಿ. ನೀವು ಹಾಸಂದು ತಗೊಳ್ಳಿ, ಅಲ್ಲಿ ಮಾಡಿದ್ದು ಅಂಥದ್ದೇ. ಆದರೆ ಆ ಹೊಂಚದವನ್ನ ಹಿಡ್ಕೊಂಡು ಹೊಡೆದಾಡಕ್ಕೆ ಶುರು ಮಾಡಿಬಿಟ್ರು ಇವರು. ಮಾಡಿದ ಕಾರ್ಯ ಏನು? ಇಲ್ಲೂ ಅದೇ. ನೀವೊಬ್ಬರು MLA ಆಗಿದ್ದೀರಿ, ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ, ಸಾರಿಗೆ ಮಿನಿಸ್ಟರ್ ಎಲ್ಲರೂ ಆಗಿದ್ದೀರಿ. BDA ಒಳಗಡೆ ಇಟ್ ಈಸ್ ಆಲ್ರೆಡಿ ಅಕ್ವೈರ್ಡ್. ಪ್ರಿಲಿಮಿನರಿ ಆಯಿತು, ಫೈನಲ್ ನೋಟಿಫಿಕೇಶನ್ ಆಯಿತು, ಅವ್ರಿಗೆ ಅಮೌಂಟು ಕೊಟ್ಟಾಯಿತು, ಎಲ್ಲ ಆಯಿತು. ಆದರೂ ಒಬ್ಬನ್ನ ಎಬ್ಬಿಸಿ ಬಾರ ನೀನೊಂದು ಸೇಲ್ ಡೀಡ್ ಮಾಡು, ಉಳಿದಿದ್ದು ನಾನು ನೋಡ್ಕೊತೀನಿ ಬಾ. ಅವನು ಪಾಪದ ಮನುಷ್ಯ. ಅರೆ ಸ್ವಾಮಿ, ನಾನು BDAಗೆಲ್ಲ ಕೊಟ್ಬಿಟ್ಟಿದ್ದೀನಿ, ನನಗೇನು ಎಲ್ಲ ಅವರು ಕೊಟ್ಟಿದ್ದಾರೆ, ಇರಲಿ ಬಾ ಇನ್ನೊಂದು ಸರಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕರ್ಕೊಂಡೋದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆದಮೇಲೆ ಸಾಹೇಬ್ರ ಹತ್ರ ಹೋದರು. BJP ನಾಯಕರು ಮುಖ್ಯಮಂತ್ರಿಗಳ ಹತ್ರ ಡಿನೋಟಿಫಿಕೇಶನ್ ಮಾಡಿ ಅಂತ. ಅದೇ ಹೇಳಿದ್ರಲ್ಲ, 30 ವರ್ಷಗಳ ನಂತರ ಒಂದು ಡಿನೋಟಿಫೈ ಮಾಡ್ತೀನಿ ಅಂದರೆ, ಹಾಗಾದ್ರೆ ನಮ್ಮ ತಾತಂದೊಂದು ಆಸ್ತಿ ಇತ್ತು ಸರ್ ರಾಜಾಜಿನಗರದಲ್ಲಿ, ಇವತ್ತು ನಾನು ಸಿದ್ದರಾಮಯ್ಯ ಇರ್ತೀವಿ ಸರ್ ಒಂಚೂರು ಡಿನೋಟಿಫೈ ಮಾಡಿಕೊಡಿ ಅಂತ ಕೇಳೋಕ್ಕಾಗುತ್ತಾ? ಅಂದರೆ ಒಂದು ಸಾರಿ ಬಿಟ್ಟ ಬಾಣವನ್ನು ಹಿಂದಕ್ಕೆ ತೊಗೊಳಕ್ಕಾಗಲ್ಲ ಅಂತ ಹೇಳೋದು ಒಂದು. BDAಯಲ್ಲೂ ಸಹ ಅಂತಹ ವ್ಯವಸ್ಥೆಗಳು ನಡೀತಿದೆ. BDA ಮೂಡಾಗಿಂತ ಭಾಳ ದೊಡ್ಡದು ಹಗರಣಗಳಲ್ಲಿ. ನಿಮಗೆ ಹೇಳ್ತೀನಿ, ಧರ್ಮಸಿಂಗ್ ಅವರಿದ್ದಾಗ 950 ಸೈಟು G ಕ್ಯಾಟಗರಿ ಕೊಟ್ಟರು. G ಕ್ಯಾಟಗರಿ ಯಾರಿಗೆ ಕೊಡಬೇಕು? ಸಾಹಿತಿಗಳಿಗೆ, ಜರ್ನಲಿಸ್ಟ್ಗಳಿಗೆ. ಅದು ಅಂಥದ್ರಲ್ಲಿ ಒಂದು ಪರ್ಫಾರ್ಮೆನ್ಸು, ಕ್ರೀಡೆಯಲ್ಲಿ, ಸಂಗೀತದಲ್ಲಿ ಅಂಥವ್ರಿಗೆ ಕೊಡೋದು. ಪಾಪ ಧರ್ಮಸಿಂಗ್ ಅವರು ಕೊಟ್ಟಿದ್ದು ಯಾರ್ಯಾರಿಗೆ ಅಂದರೆ, ಅವರ ಕಾರ್ ಡ್ರೈವರ್ಗೆ, ಅವ್ರ ಮನೇಲಿ ಅಡುಗೆ ಕೆಲಸ ಮಾಡೋರಿಗೆ. ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕು, ವಾಸುದೇವ್ ಅಂತ ಹೇಳೋಂಥ ವಕೀಲರು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿ ಆ 950 ಸೈಟ್ಗಳು, ಅದರಲ್ಲಿ ಎಲ್ಲ MLAಗಳು ಸಹ ಎಲ್ಲರಿಗೂ ಒಂದು ನೋಟಿಸ್ ಮಾಡಿಸಿ ಕೊನೆಗೆ ಅದೆಲ್ಲರಲ್ಲಿ ಒಂದು 50% ರಿಟರ್ನ್ ಬಂತು. ಅಂದರೆ BDA ಹೇಗಿದೆ ಅಂದರೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹೋಗಿ ಲೆಟ್ರ್ ತೊಗೊಂಡು MLA ಬಂದು CM ಹತ್ರ ಒಂದು ಛೋಟಾ ಸಿಗ್ನೇಚರ್ ಹಾಕಿ ಅಲ್ಲಿ ನಿಮ್ಗೊಂದು G ಕ್ಯಾಟಗರಿ ಗ್ಯಾರಂಟಿ. ಹಿಂದೆ ನಡ್ತಾ ಇದ್ದಿದ್ದುವೆಲ್ಲ. ಏನು G ಕ್ಯಾಟಗರಿಯ ಬಗ್ಗೆ ಒಂದು ದೊಡ್ಡ ಆಯೋಗ ಆಗಿ 3-4 ಜನ ಜಡ್ಜಸ್ ಎಲ್ಲ ಇದು ಮಾಡಿದ ಮೇಲೆ ಎಲ್ಲರೂ ಸರೆಂಡರ್ ಮಾಡಿ ಈ G ಕ್ಯಾಟಗರಿ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಹಾಗೇ ಮೂಡಾದ್ದು, ಹಾಗೇ BDAದ್ದು. ಪ್ರತಿಯೊಬ್ಬ MLAಗಳು ಎಲೆಕ್ಟ್ ಆಗಿ ಬಂದ ತಕ್ಷಣ ಅವ್ರು ಇನ್ನೇನೂ ನೋಡೋದಿಲ್ಲ. ಯಾವ ಹೊಸ ಲೇಔಟ್ ಇದೆ ಅಲ್ಲೊಂದು ಒಂದು ಸೈಟ್ ಕೊಟ್ಬಿಟ್ರೆ ಸಾಕ್ರಿ ಸರ್. ಅಂದರೆ ಎಲ್ಲರೂ ಕಳ್ರೆ ಅಂತ ಸರ್. 224 ಜನರಲ್ಲಿ ಐ ಕ್ಯಾನ್ ಚಾಲೆಂಜ್, 224 ಜನರಲ್ಲಿ ನಿಮಗೆ ಆ ಕಳ್ಳತನದಲ್ಲಿ ಒಂದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರಬಹುದು, ಬಿಟ್ರೆ ಇನ್ನೆಲ್ಲರೂ ಅಷ್ಟೇ. ಅದನ್ನು ಬೇಕಾದ್ರೆ ಸಾಬೀತು ಮಾಡೋಷ್ಟು ಇದಿದೆ. ಇವರೆಲ್ಲರೂ ಏನು ಚುನಾವಣಾ ಆಯೋಗ ನಿರ್ದಿಷ್ಟಪಡಿಸಿದ ಅಮೌಂಟ್ ಒಳಗಡೆ ಎಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರಾ? ಸಾಧ್ಯನೇ ಆಗೋದೇ ಇಲ್ಲ, ಆಗದೆ. ಅದರಿಂದ ಇವತ್ತು ನಾನು ಹಿಂದಕ್ಕೆ ಕೊಟ್ಬಿಟ್ಟಿದ್ದೀನಿ, ಕೋರ್ಟ್ ಆದೇಶ ಬರೋ ಮೊದಲೇ ಬಂದ್ಬಿಡ್ತು, ಆಮೇಲೆ ನಾನೇನಿಲ್ಲ ಅಂತ ಹೇಳಲ್ಲ. ನನಗೆ ಇನ್ನೂ ಒಂದು 10-15 ವರ್ಷಗಳ ಹಿಂದೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇದೇ R ಅಶೋಕ್ ಅವ್ರದ್ದು ಒಂದು ಪರಿಶಿಷ್ಟ ಪಂಗಡ ಅವರ ಕಡೆಯಿಂದ ಜಮೀನು ತೊಗೊಂಡಿದ್ದು ಸಹ ರೆಕಾರ್ಡ್ಗಳು ಬಂದಿದ್ದು. ಯಾರೋ ಒಬ್ಬರು ಪೊಲೀಸ್ ಅಧಿಕಾರಿ ನೋಡಿ ಇದನ್ನು ಟ್ರೈ ಮಾಡಿ ಅಂತ. ಆಗ ಇವರು ಭಾಳ ಪ್ರಭಾವಿತರಾಗಿದ್ದರು, ಎಲ್ಲ ಇದಾಗಿದ್ದರು. ನಾನು 2-3 ಸರಿ ಅದನ್ನ ಕೂಲಂಕುಷವಾಗಿ ನೋಡಿದೆ, ಎಲ್ಲಿ ನಂದಿ ಹಿಲ್ಸ್ ಹತ್ತಿರದಲ್ಲಿ. ಅದರಿಂದ ಏನು ಇವರೇನು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಟರ್ಸ್ಗಳು. ಆದರೆ ಇಲ್ಲಿ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಆಮೇಲೆ ನಾನು ಒಬ್ಬರನ್ನ ಹೊಗಳಿದ ತಕ್ಷಣವೋ ಇವರು ಲೇಬಲ್ಲೇ ಮಾಡಿಬಿಡೋದು, ಸಿದ್ದರಾಮಯ್ಯವ್ರಿಗೆ ಸಪೋರ್ಟ್ ಮಾಡಿದೆ, ಸ್ವಲ್ಪ ಹೆಚ್ಚಿಗೆ ಮಾತಾಡ್ಬಿಟ್ರೆ ಇವ್ನು ಕಮ್ಯುನಿಸ್ಟ್ ಇರ್ಬೇಕು ಕಣ್ರಿ ಅಂತಾರಲ್ಲ ಹಾಗೆ. ಇವತ್ತು ಸಿದ್ದರಾಮಯ್ಯನವರು ಅವ್ರದ್ದು ಹೆಸರನ್ನು ಯಾಕೆ ತರಕ್ಕೆ ಹೋಗ್ತೀರಿ? ಹೂ ಇಸ್ ದಿ ಬೆನಿಫಿಷಿಯರಿ? ಸರ್ ಮಾತಾಡೋಣ, ಅವ್ರನ್ನೇ ಮಾಡಿ. ಓಕೆ, ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಸರ್, ಇಂಥ ಪ್ರಕರಣದಲ್ಲಿ ನಿಮಗೆ ಯಾವ ರೀತಿಯಾಗಿ ಚಾಲೆಂಜಸ್ ಇರುತ್ತೆ ಸರ್? ಸರಿ, ನಿಮಗೆ ಒಂದು ಸಂವಿಧಾನದಲ್ಲಿ ಪ್ಲಾನಿಂಗ್ ಅಥಾರಿಟಿ ಅಂತ ಒಂದು ಮಾಡಿದ್ದಾರೆ, ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅದರಲ್ಲಿ ಪ್ಲಾನಿಂಗ್ ಅಥಾರಿಟಿ ಬೇರೆ, ಡೆವಲಪ್ಮೆಂಟ್ ಅಥಾರಿಟಿ ಬೇರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ, 74ನೇ ತಿದ್ದುಪಡಿನ
ಪ್ರಕಾರ ಇವರು ಪ್ಲಾನಿಂಗ್ ಅಥಾರಿಟಿನ ಮಾಡ್ದೇನೆ ಡೆವಲಪ್ಮೆಂಟ್ ಅಥಾರಿಟಿಗೆ ಪ್ಲಾನಿಂಗ್ ಅಥಾರಿಟಿ ಮಾಡಿದ್ರು. ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಅವರೇ ಮಾಡೋದು, ಲೇಔಟ್ ಅಪ್ರೂವಲ್ ಅವರೇ ಮಾಡೋದು, ಲೇಔಟ್ ಹಂಚಿಕೆ ಮಾಡೋದು ಅವರೇ ಆಗಿದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ, ಪ್ಲಾನಿಂಗ್ ಅಥಾರಿಟಿನಲ್ಲಿ ಮಾಡುವಾಗ ಇವರು ಏನು ಮಾಡ್ತಾರೆ, ನಮ್ಮಲ್ಲಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಮಾಡ್ತಾರೆ. ಅದು ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟಲ್ಲಿ ಮಾಡಿದಾಗ ಯಾವುದೋ ರೆಸಿಡೆನ್ಷಿಯಲ್ ಏರಿಯಾ, ಯಾವುದೋ ಗ್ರೀನ್ ಬೆಲ್ಟ್ ಏರಿಯಾ ಅಂತ ಆವಾಗ ಮಾಡುವಾಗಲೇ ಅದು ಮಾಡುವ ಪ್ರೋಸೆಸ್ಸಲ್ಲೇ ಇಲ್ಲಿ ಹೈ ಲೆವೆಲಲ್ಲಿ ಇರೋರು ಜಾಗ ಗುರುತಿಸ್ಕೊತಾರೆ. ಯಾವುದೋ ರೆಸಿಡೆನ್ಷಿಯಲ್ಗೆ ಬರುತ್ತೆ, ಯಾವುದೋ ಟ್ರಾನ್ಸ್ಪೋರ್ಟೇಷನ್ಗೆ ಬರುತ್ತೆ, ಯಾವುದೋ ಕಮರ್ಷಿಯಲ್ಗೆ ಬರುತ್ತೆ ಅಂತ ಅಲ್ಲಿ ಗುರುತಿಸ್ಕೊತಿದ್ದಾಗಲೇ ಅದು CDP ಬರೋಕ್ಕೆ ಮೊದಲೇ ಅಲ್ಲಿ ಓನರ್ಗಳ ಹತ್ರ ಹೋಗ್ತಾರೆ. ನಿಮ್ಮದು ಲ್ಯಾಂಡ್ ಅಕ್ವಿಜೇಷನ್ ಆಗುತ್ತೆ, ಹಾಗಾಗುತ್ತೆ, ಈಗಾಗುತ್ತೆ, ನಾನು ಈ ರೇಟು ಕೊಟ್ಬಿಡ್ತೀನಿ, ಮಾರಿಬಿಡು ಅಂತಲೂ ಮಾಡ್ತಾರೆ. ಆಯಿತಾ, ಈ ಥರ ಸಾಕಷ್ಟು ಕೆಲಸಗಳಾಗ್ತವೆ. ಸೊ ಆಗೋದ್ಮೇಲೆ ಏನು ಮಾಡ್ತಾರೆ, ಅದನ್ನು ಇವರ ಹೆಸರಿಗೆ ಕೆಲವರು ಕೊಂಡ್ಕೊಂಡು ಇದ್ದಾರೆ, ಕೆಲವರು ಬೇರೆ ಥರದಲ್ಲೂ ಮಾಡಿರ್ತಾರೆ. ಆಮೇಲೆ ಇದೇನಾಗುತ್ತೆ, CDP ಆಗುತ್ತೆ. ಅದಾದಮೇಲೆ BDN ಅವರು ಅದನ್ನು ಅಕ್ವಿಜೇಷನ್ಸ್ ಮಾಡ್ಕೊಳ್ಳೋಕ್ಕೆ ನೋಟಿಫಿಕೇಷನ್ಸ್ ಹೊರಡಿಸ್ತಾರೆ. ಅಷ್ಟಲ್ಲಿಗೆ ಓನರ್ಗಳು 2-3 ಬದಲಾವಣೆ ಆಗಿರುತ್ತೆ. ಈ ಥರ ಎಲ್ಲ ಆಗುತ್ತೆ. ಆಗಾದ್ಮೇಲೆ BD ಅಕ್ವಿಜೇಷನ್ಸ್ ಮಾಡ್ಕೊಳ್ತಾರೆ, ದುಡ್ಡುಗಳು ಕೊಡ್ತಾರೆ. ಆಮೇಲೆ ದುಡ್ಡು ಇಸ್ಕೊಂಡವನು ಆ್ಯಕ್ಚುಲಿ ಈ ಕೇಸಲ್ಲಿ ದುಡ್ಡು ಇಸ್ಕೊಂಡಿರೋ ಡಿನೋಟಿಫಿಕೇಷನ್ಗೆ ಕೆಳಗೆ ಬರೋದಿಲ್ಲ. ಮಾಡಿಸಿದ್ದಾರೆ ಅಂತ ತಿಳ್ಕೊಳ್ಳಿ. BDA ಈಗ ಆ ಪ್ರಾಪರ್ಟಿಗೆ ಹೆಂಗೆ ರಿಜಿಸ್ಟ್ರೇಷನ್ ಆಯಿತು ಅಂತ ಯಾರೂ ತನಿಖೆ ಮಾಡಿಲ್ಲ. ಆಯಿತಾ, ತನಿಖೆ ಮಾಡಿದ್ರೆ ಅವನು ಅಲ್ದೇರೋ ಜಮೀನನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದಕ್ಕೆ ಅವನ ಮೇಲೆ ಚೀಟಿಂಗ್ ಕೇಸ್ ಬುಕ್ ಮಾಡ್ಬೋದು. ಆಮೇಲೆ ಆ ರಿಜಿಸ್ಟ್ರೇಷನ್ನು ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಾಳೆ ಅಶೋಕ್ ಮಗ ಅದನ್ನು ಕೇಳ್ಬೋದು. ಈಗ ಆ ಜಾಗದಲ್ಲಿ BDA ರೋಡ್ ಹೋಗಿರ್ಬೋದು, ಇದು ನಮ್ಮ ಅಪ್ಪನ ಜಾಗ, ನೀವು ಇದು ರಿಜಿಸ್ಟ್ರೇಷನ್ ಆಗಿದೆ, ಕ್ಯಾನ್ಸಲ್ ಆಗಿಲ್ಲ. ರಿಜಿಸ್ಟ್ರೇಷನ್ ಯಾಕೆಂದರೆ ಒಂದು ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಬರ್ತದೆ, ಇಬ್ಬರು ಓನರ್ ಇದ್ದಾರೆ, ಇವರು ಇದ್ದಾರೆ. ಸೊ ನೀವು ಅದನ್ನು ಕೊಟ್ಟ ತಕ್ಷಣ ಆಗೋದಿಲ್ಲ, ಅದು ಕ್ಲಿಯರ್ ಆಗಬೇಕು. ರಿಜಿಸ್ಟ್ರೇಷನಲ್ಲಿ ಯಾವ್ದಾದ್ರು ಒಂದು ಇಲ್ಲ, BD ಅಕ್ವಿಜೇಷನ್ ಒಂದು ಸರಿ ಇದೆ ಅಂತ ಆಗಬೇಕು, ಇಲ್ಲ ಅಂದರೆ ಈ ರಿಜಿಸ್ಟ್ರೇಷನ್ ಆಗಿರಬೇಕು. ಆ ರಿಜಿಸ್ಟ್ರೇಷನ್ ಸೇಲ್ ಡೀಟನ್ನ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ನಾಳೆ ಅಶೋಕ್ ಅವ್ರ ಮಗ ಖಂಡಿತ ಇದೆ, ನಮ್ಮ ಅಪ್ಪನ ಆಸ್ತಿ ನನಗೆ ಹಕ್ಕಿದೆ ಅಂತ ಕೇಳ್ತಾನೆ. ಸೊ ಆವಾಗ ಖಂಡಿತ ಕೇಳ್ತಾನೆ, ಈಗ ಕೇಳಲ್ಲ, ಮುಂದೆ ಕೇಳ್ತಾನೆ. ಸೊ ಅದಕ್ಕೂ ಪರಿಹಾರ ಕೊಡಬೇಕೀಗ. ನಮ್ಮ ಅಮೃತೇಶ್ವರ್ ಏನು ಹೇಳ್ತಾರೆ ಕೇಳಬೇಕು, ಅದನ್ನು ಅಡ್ವೊಕೇಟ್ ಆಗಿರೋರು. ಸರ್, ಈಗ ಅರವಿಂದ್ ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನೋಡ್ತಾ ಇದ್ದೀರಿ ಸರ್, ನಾವು ಇತ್ತೀಚೆಗೆ ರಾಜಕೀಯ ಬೆಳವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಪದೇ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೂ ಕೂಡ ಇಂಥ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಈ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ, ನನ್ನ ಪ್ರಕರಣ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ವಾಪಸ್ ಕೊಟ್ಟಿದ್ದೀನಿ ಅಂತೇಳಿ. ಸಿದ್ದರಾಮಯ್ಯವ್ರ ಕೇಸು ಕೋರ್ಟ್ ಹೋದ್ಮೇಲೆ ಅದು ಕ್ಲಿಯರ್ ಆಗಿದ್ದು ಅಂತೇಳಿ. ಏನು ವ್ಯತ್ಯಾಸ ಎರಡಕ್ಕೂ? ಅದೇ, ನಾನು ಸ್ವಲ್ಪ ಶಗಣಿ ತಿಂದಿದ್ದೆ, ಅವನು 2 ತುತ್ತು ತಿಂದಿದ್ದ, ನಾನು ಒಂದೇ ತುತ್ತಿಗೆ ಬಿಟ್ಟೆ ಅಂತ ಅಷ್ಟೇ. ಸಿ, ಇದೆಲ್ಲ ಒಂಥರ ಹುಚ್ಚಾಟ. ಜನರಿಗೆ ಒಂದು ರೀತಿಯಿಂದ ಅವ್ರಿಗೆ ಕಣ್ಣೀರ್ಚ್ಬಿಟ್ಟು ಏನೋ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಇವರು ಎಲ್ಲರೂ ಅಷ್ಟೇ. ಈಗ ಇದೇ ರೀತಿ ಪ್ರಕರಣ ಜುಡಿಷಿಯರಿಯಲ್ಲಿ ಒಂದಾಗಿತ್ತು. ಒಂದು ಲೋಕಾಯುಕ್ತ ಟೈಪ್ ಒಂದು ಪೋಸ್ಟು, ತುಂಬ ಕ್ಲೀನಾಗಿರೋರು ಬೇಕಪ್ಪ ಒಬ್ಬ ಕೋರ್ಟ್ನಲ್ಲಿ ಅಂತ, ಜಡ್ಜಸಲ್ಲಿ ಅಂತ ಹುಡುಕ್ತಾ ಇರುವಾಗ ಎಲ್ಲರೂ ಒಂದು ಇಲ್ಲಿಗಲ್ ಲೇಔಟಲ್ಲಿ ಅಟ್ಲೀಸ್ಟ್ ಒಂದು ಸೈಟ್ ಆದರೂ ತೊಗೊಂಡಿದ್ರು. ಅಂದರೆ ಅದು ಇಲ್ಲಿಗಲ್ ಲೇಔಟು ಅಂತ ಡಿಕ್ಲೇರ್ ಆಗೋಯ್ತು. ಆವಾಗ ಏನಾಯಿತು, ಸೊ ಯು ಆರ್ ನಾಟ್ ಗೆಟಿಂಗ್ ಎನಿ ಪರ್ಫೆಕ್ಟ್ ಜಡ್ಜ್ ಹೂ ಈಸ್ ಫುಲ್ಲಿ ಕ್ಲೀನ್ ಕರ್ನಾಟಕದಲ್ಲಿ ಅಂತ. ಅದು ಏನೋ ಒಂದು ಸುಮ್ಮನೆ ಒಂದು ಊಹೆ ಅಂತಲೇ ಅನ್ಕೊಳ್ಳಿ. ಇದು ಸತ್ಯದಿಂದ ದೂರ ಇಲ್ಲ ಸತ್ಯದಿಂದ ಹತ್ತಿರ ಏನಾದರೂ ಅನ್ಕೊಳ್ಳಿ. ಫ್ರಾಂಕ್, ಎಸ್. ಸೊ ಡಾಕ್ಯುಮೆಂಟ್ ಇದೆ ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ದ ಎಲಿಜಿಬಲ್ ಜಡ್ಜಸ್ ಹ್ಯಾಡ್ ಅ ಲೇಔಟ್ ದೇರ್ ಆ್ಯಂಡ್ ದೇ ವರ್ ಪಾರ್ಟ್ ಆಫ್ ದ ಡೀಲ್. ಸ್ವಲ್ಪ ಇರ್ಬೋದು, ಕಡಿಮೆನೇ ಇರ್ಬೋದು, ಇನ್ನೊಬ್ಬನು ಕೊಡಿಸಿ ಏನೋ ಒಂದು ಅಂದರೆ ಅದೇ ರೀತಿ. ಅಂದರೆ ಅದು ಒನ್ ಆಫ್ ದ ಇನ್ಸ್ಟೆನ್ಸ್ ಅಂತ ಇಟ್ಕೊಳ್ಳಿ. ಪಾಲಿಟಿಕ್ಸಲ್ಲಿ ಏನಂದರೆ ಎವ್ರಿ ಡೇ ದೇ ಹ್ಯಾವ್ 10 ಇನ್ಸ್ಟೆನ್ಸಸ್, ಎವ್ರಿ ಡೇ ದೇ ಆರ್ ಇನ್ವಾಲ್ವ್ ಇನ್ ಟು ಇಟ್. ಅಂದರೆ ಅದು ದಿನನಿತ್ಯ ಮಾಡುವ ನಮ್ಮ ಕರ್ಮ. ಅಂದರೆ ಅವ್ರ ಡ್ಯೂಟಿ ಅನ್ಕೊಂಬಿಟ್ಟಿದ್ದಾರೆ ಅವರು. ಅರ್ಥ ಆಯ್ತಲ್ವಾ? ಜನರಿಗೆ ಇನ್ನೊಂದೇನೋ ಸುಳ್ಳು ಹೇಳಬೇಕು, ಇನ್ನೊಂದೇನೋ ಹೇಳಬೇಕು. ನೋಡಿ, ಇಂಥ ಒಂದು ಪ್ರಕರಣ ಬಂದಾಗ ಖಡಾಖಂಡಿತವಾಗಿ ಯಾವುದಾದ್ರೂ ಒಬ್ಬರು ನೀವು ಇದನ್ನು ಸಂಪೂರ್ಣವಾಗಿ ಮೂಡಾದ ತನಿಖೆ ಮಾಡದೇ ಇದ್ದರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ ಅಂತ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಇನ್ ಡೆಮೋಕ್ರಸಿ. ಹೌದಾ ಅಲ್ವಾ? ಯಾರು ಕೂತಿದ್ದಾರೆ ಇವತ್ತು? ಗಾಂಧೀಜಿ ಇವತ್ತು October 2 ಆಚರಣೆ ಮಾಡ್ಕೊಂಡ್ಬಂದ್ವಿ. ಒಬ್ಬರಾದ್ರೂ ಇಡೀ ಒಂದು ವರ್ಷದಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಒಂದು ಪಕ್ಷ ಆದರೂ ಕೂತ್ಕೊಂಡಿರೋ ತೋರಿಸಿರಿ ನೀವು, ಹೇಳ್ತೀನಿ. ಸುಮ್ಮನೆ ಬರೀ ಆಚರಣೆ ಮಾಡ್ತಾರೆ, ವಿಚಾರದಲ್ಲಿ ಅದರಿಂದ ದೂರ ಇದ್ದಾರೆ. ಯಾಕಂದರೆ ಎವ್ರಿಬಡಿ ಈಸ್ ಕಂಪ್ಲಿಸಿಟ್. ಇವತ್ತಿಗೆ ಎಲ್ಲರೂ ಒಂದೇ. ನಾನು ಇದನ್ನು 4ನೇ ಸತಿ ಹೇಳ್ತಾ ಇದ್ದೀನಿ ನಿಮ್ಮದೇ ಮಾಧ್ಯಮದಲ್ಲಿ. ಎಲ್ಲರೂ ಒಂದೇ. ಸಿಗ ಹಾಕ್ಕೊಂಡವನು ಕಳ್ಳ. ಸಿಗ ಹಾಕ್ಕೊಂಡವನ ಮೇಲೆ 1-2 ಚಿಕ್ಕ ಕಲ್ಲನ್ನು ಒಗಿತಾರೆ ಮೆತ್ತಗಾಗಿ.
ಅದು ನುಣ್ಣಗಾಗಿರೋ ಕಲ್ಲು, ಶಾರ್ಪ್ ಇರಬಾರ್ದು. ಯಾಕೆಂದರೆ ಇವನಿಗೂ 10 ಕಲ್ಲು ಬೀಳ್ಬೋದು. ಸೊ ದೇ ಆರ್ ವೆರಿ ಕಾಶಿಯಸ್. ಅಂದರೆ ಇದು ನಾಟಕ್ ಇನ್ ಕರ್ನಾಟಕ್ ಅನ್ನೋದೇನಿದೆಯಲ್ಲ ಅದರದ್ದು ಎಕ್ಸ್ಟೆನ್ಷನ್ ಎಲ್ಲರಿಗೂ ಗೊತ್ತಿರೋದು. ಒಬ್ಬ ಜಡ್ಜ್ ಆದರೂ ಪಕ್ಕ ಇದ್ದಿದ್ರಿ ಇವತ್ತಿಗೆ. ಥ್ರೂ ಔಟ್ ಎಲ್ಲ ಕುಲಂಕುಷವಾಗಿ ಇವತ್ತಿಂದ ಚೆಕ್ ಮಾಡಿ, 25 ವರ್ಷದ ಎಲ್ಲನೂ ಚೆಕ್ ಮಾಡಿ. ಯಾರ್ಯಾರು ಇದ್ದಾರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶನೇ ನಾವು ಕೊಡಲಾರ್ದಂಥ ಜಡ್ಜ್ಮೆಂಟ್ ನಾವು ಕೊಡ್ತೀನಿ ಅಂತ ಕೋರ್ಟ್ ಅವ್ರು ಸುಮೋಟೋ ಹೇಳ್ಬೋದಲ್ವ? ಏನ್ರಿ 15 ಪೈಸೆ ಕಾರ್ಡ್ನಲ್ಲಿ ನಾವು ಸುಮೋಟೋ ಕೇಸ್ ಮಾಡಿದ್ದೀವಿ ಅನ್ನೋಂಥ ಭಾಷಣಗಳಿಗೆ ವರ್ಷಕ್ಕೆ ಒಂದ್ಸತಿ ಸುಪ್ರೀಂ ಕೋರ್ಟ್ ಈ ಸೀನಿಯರ್ ಮೋಸ್ಟ್ ಜಡ್ಜು, ನಾವು ಕರೆಕ್ಟಾಗಿ ಹೆಸರು ಹೇಳೋದು ಬೇಡ, ಅವರು ಕೂಡ ಒಂದ್ಸತಿ ಎಲ್ಲೋ ಒಂದು ಕಡೆ PhD ಮಾಡಿದವ್ರಿಗೆ ಇವ್ರಿಗೆ ಅದು ಇದು ಕೊಡಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಭಯಂಕರ ಭಾಷಣ ಬಿಡ್ತಾರೆ. 15 ಪೈಸೆ ಕಾರ್ಡಿಂದ ಒಂದು ದೊಡ್ಡ ಜಡ್ಜ್ಮೆಂಟ್ ಕೊಟ್ಬಿಟ್ಟಿವಿ ಅಂತ. ಯಾಕೆ ಇದು ದೊಡ್ಡದು ಅನಿಸ್ತಾ ಇಲ್ವಾ ನಿಮಗೆ? ಕಣ್ಣಿಗೆ ಕಾಣ್ತಾ ಇಲ್ವಾ? ಇವತ್ತು ಪೊಲೀಸ್ ಕರಪ್ಟ್ ಆಗಿದೆ ಅಂತೀರಾ, ಅಂಡರ್ ಹೂಮ್ ಇಟ್ ಈಸ್ ವರ್ಕಿಂಗ್? ಜುಡಿಷಿಯರಿ ಡೈರೆಕ್ಟ್ಲಿ, ಜುಡಿಷಿಯರಿ ಕರೆಕ್ಟ್ ಆಗಿದ್ದಿದ್ರೆ ಇವತ್ತಿಗೆ ಪೊಲೀಸು ಸರಿ ಇರೋದು. ಆದರೆ ನನಗೂ ಸಮೇತ ನಾನು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಹೋಗ್ಲಿ ಬಿಡಪ್ಪ ಪೊಲೀಸಿಗೆ ಬೈದ್ಬಿಡೋಣ ಅಂತ. ಅದೇ ರೀತಿಯಿಂದ ನಾವು ಪಾಲಿಟಿಕ್ಸು, ಅದೇ ರೀತಿ ಆಫೀಸರ್ಸು ಅಷ್ಟೇ. ಆಫೀಸರ್ಸ್ ಕಂಪ್ಲೀಸಿಟ್ ಆಗದೆ ಇಂಥದ್ದೆಲ್ಲ ಆಗಕ್ಕೆ ಸಾಧ್ಯ ಏನ್ರಿ? ಇವತ್ತಿಗೆ ಯಾವರೇ ಒಬ್ಬ ಪೊಲಿಟಿಷಿಯನ್ ಡೈರೆಕ್ಟಾಗಿ ಆರ್ಡರ್ ಆದೇಶ ಕೊಡೋಕ್ಕಾಗಲ್ಲ. ಇದೇ ಈ ಚೀಫ್ ಮಿನಿಸ್ಟ್ರು, ಅಲ್ಲಿರೋ IAS ಆಫೀಸರ್ ಖಡಕ್ಕಾಗಿದ್ದು ಇದು ನಾನು ಮಾಡಲ್ವೋ ಅಂತ ಆಫೀಸರ್ಸನ್ನು ನಾನು ನೋಡಿದ್ದೀನಿ. ಅವರು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, ಬಟ್ ಆದರೂ ಆ ರೀತಿ ಮಾಡ್ತಾರೆ. ಅದರಿಂದನೇ ಒಂದಿಷ್ಟು ಉಳಿದಿದೆ ಇವತ್ತು ಭಾರತ. ಅದರಿಂದನೇ ಯಾವುದೋ ಪಕ್ಷ ಇವತ್ತು BJP ಸರ್ಕಾರ, NDA ಸರ್ಕಾರ ಹೋಗ್ಬಿಟ್ಟು ಇಂಡಿಯಾ, ಈಗ ಈ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ, ಇಂಡಿಯಾ ಸರ್ಕಾರ ಬಂದುಬಿಟ್ರೆ ಏನು ಸಡನ್ನಾಗಿ ನಮ್ಮ ಫಾರಿನ್ ಪಾಲಿಸಿ ಚೇಂಜ್ ಆಗಿಬಿಡುತ್ತಾ, ನಮ್ಮ ಪ್ರಿನ್ಸಿಪಲ್ಸ್ ಚೇಂಜ್ ಆಗಿಬಿಡುತ್ತೆ? ಇಲ್ಲ, ದೇರ್ ಆರ್ ಸಮ್ Pakka people who are working. There is a system in the country. That is why we have not gone as wrong as Pakistan or some other countries who have gone through the thin air. ಅರ್ಥ ಆಯ್ತಲ್ವಾ? ಹಾಗಾಗಿ ಇವರು ಮಾಡ್ತಾರೋದು ನಾಟಕ ಅನ್ನೋದು ಗೊತ್ತಾದ ಮೇಲೆ ಜನರಾಗಲಿ, ಜುಡಿಷಿಯರಿ ಆಗಲಿ, ಮೀಡಿಯಾ ಆಗಲಿ, ನಮ್ಮಂಥವ್ರಾಗಲಿ ಯಾವ ರೀತಿಯ ಭಾಷೆ ಆತನಿಗೆ ಯೂಸ್ ಮಾಡಬೇಕು. ಅಶೋಕ್ ಅಂತ ಮಾತಾಡ್ಬೇಕು. ಅಶೋಕ್ ಅವರೇ ಅಂತಂದ್ರೆ ಏನು? ಅಪರಾಧಿ ಅವನು. ಅದೇ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅದೇ ರೀತಿಯಿಂದ ಈಗ ದೇವೇಗೌಡರ ಫ್ಯಾಮಿಲಿ ಅವ್ರು ಏನು ಜೋರಾಗಿ ಮಾತಾಡ್ತಾರ? ಒಂದೊಂದು ಏರಿಯಾಗೆ ಹೋದ್ರೆ ಒಂದೊಂದು ಇವ್ರದ್ದು ಸಾಮ್ರಾಜ್ಯಗಳು. ಅರ್ಥ ಆಯ್ತಲ್ವಾ? ಈಗ ಮುನಿರತ್ನ ಅಂತ ಈ ಹೆಸರಲ್ಲಿ ಈಗ ಬೈತಾ ಇದ್ದಾರೆ. ಮುನಿರತ್ನ ಏನು ಕಾಂಗ್ರೆಸ್ಸಲ್ಲಿ ಇರಲಿಲ್ವೇನೋ? ಮುನಿರತ್ನ BJPಯಲ್ಲಿ ತೊಗೊಳ್ತಾರೋ. ಇದೇ ಮೋದಿ ಹೇಳಿದ್ರು ಚಿಕ್ಕಮಂಗ್ಳೂರು ಭಾಷಣದಲ್ಲಿ, ವರ್ಸ್ಟ್ ಪೊಲಿಟಿಷಿಯನ್ ದಟ್ ಐ ಹ್ಯಾವ್ ಎವರ್ ಸೀನ್. 10,000ರಿಂದ 20,000 ವೋಟರ್ ಕಾರ್ಡ್ ಸಿಕ್ಕಿದ್ವು. ಹೌದಲ್ವಾ? ಅಂಥವನಿಗೆ ಮತ್ತೆ ಮೋದಿ, ಅದೇ ಮೋದಿ ನೀವು ಯಾರು ಪೂಜಿಸ್ತೀರಾ, ಈಶ್ವರನ ಉಳಿಸ್ಬಿಟ್ಟಿದ್ದಾನೆ, ಭಗವಂತನ ರೂಪ ಅದು ಇದು ಅಂತೆಲ್ಲ ಹೇಳ್ಕೊಂಡು ವೇದಾಂತವನ್ನು ನಾವು ತಿಳ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಮ್ಮ ಏನದು ಕಲ್ಚರ್ನ ಉಳ್ಸೋಕ್ಕೆ ಅಲ್ಲಿ ವೋಟ್ ಮಾಡ್ರಪ್ಪ ಅಂತ ಕೇಳ್ಕೊಳ್ಳೋದು. ಇಲ್ಲಿಯವ್ರು ಮಾತ್ರ ಕರಪ್ಟ್ ಇದ್ದಾರೆ ಸರ್. ಯಡಿಯೂರಪ್ಪ ಅವರು ಹೇಳಬೇಡಿ ಸರ್, ಅರವಿಂದ್ ಅವರೇ ನೀವು ಹಂಗೆ ಹೇಳ್ಬೇಡಿ, ನನಗೆ ಸಮಜಾಯಿಸೋದು. ಅರೆ ಅಂಥವನೇ ಮತ್ತೆ ಮುನಿರತ್ನ ಕೊಟ್ಟ. ಮುನಿರತ್ನಾಗಿ ಇವತ್ತು ಮೋದಿಯಿಂದ ಅಪರೋಕ್ಷವಾಗಿ ಇಲ್ಲ ಪರೋಕ್ಷವಾಗಿ ಬಂದಿರೋ ಶಕ್ತಿಯಿಂದನೇ ಮತ್ತೆ ಮಾಡಿರೋ ಹಲ್ಕಟ್ಟು ಕೆಲಸಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ. ಓಪನ್ ಆಗಿ ಹೇಳ್ರಿ, ಇವತ್ತಿಗೆ ನಾನು ಕಲ್ಲು ತಿನ್ಬೋದು, ಹೋಗ್ತಾ ಇರುವಾಗ ಒಂದೆರಡು ಕಲ್ಲು ಬಿಡ್ಬೋದು, ಮನೆಗೆ ಕಲ್ಲು ಬಿಡ್ಬೋದು, ನನಗೆ ಬಿಡ್ಬೋದು. ಓಪನ್ ಆಗಿ ಲೇ ಮುನಿರತ್ನ ನೀ ತಪ್ಪು ಮಾಡಿದ್ಯಾ ಲೇ ಅಂತ ಹೇಳುವಂಥ ತಾಕತ್ತು, ಈ ಧೈರ್ಯ ಬರಬೇಕು. ಇದೇ ರೀತಿಯಿಂದ ಅಶೋಕ್ ಸಿದ್ದರಾಮಯ್ಯ ಬೈದ್ನ ಇಲ್ಲ, ಅವ್ನಿಗೆ ಗೊತ್ತಿರುತ್ತೆ ಯಾರಿಗೆ ನೋಡ್ರಿ ಇದೆಲ್ಲ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ. ಅವನಿಗೆ ಎಕ್ಸಾಮ್ ಬರ್ದವನಿಗೆ ನೋಡ್ರಿ ರಿಸಲ್ಟ್ ಬಂದಾಗ ನಮಗೆಲ್ಲ ಗೊತ್ತಾಗುತ್ತೆ ನಿಮಗೆ ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ. ಆದರೆ ಎಕ್ಸಾಮ್ ಬರ್ದಿರೋ ನನಗೆ ನನ್ನ ಹಣೆ ಬರ ಮೊದಲೇ ಗೊತ್ತಿರುತ್ತೆ. ನಾನು ಏನೋ 49, 51, 55, 45 ಗೊತ್ತಿರುತ್ತೆ, ಆದರೆ ನಾನು ಸಗಣಿ ತಿಂದು ಬಂದಿದ್ದೀನಿ ಅನ್ನೋದು ಮರ್ತಿರ್ತಾನೆ ಅಶೋಕ್. ಇದೇ ಅಶೋಕ್ ಇವತ್ತಿಗೆ ಅವನಿಗೇನೋ ತೊಂದರೆ ಕೊಡೋಕ್ಕೆ ಮುನಿರತ್ನ ಏನೋ HIV ಬ್ಲಡ್ ಏನೋ ಇನ್ಫ್ಯೂಸ್ ಮಾಡೋಕ್ಕೆ ಹೋಗಿದ್ದಂತೆ. ಅದೇ ಮುನಿರತ್ನಗೆ ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದ. ಯಾರು ಒಬ್ರು ಟೋಪಿ ಹಾಕಿಲ್ಲ. ನಾನು ನಿಂತ್ಕೊಂಡು ಮೈಕ್ ತೊಗೊಂಬಿಟ್ಟು ಅಶೋಕ್ ಅವರೇ ಮಿನಿಸ್ಟ್ರು ಉಮಾ ಯಾರೋ ಅವಳು ಒಬ್ಳೆ ನಟಿ ಅಂತೆ, ಅವರಿಬ್ರು ಸೇರಿ ಬರ್ತಾ ಇದ್ರು. ನಿಮ್ಮ ಹಿಂದೆ 150 ಜನ ಬಂದಿರೋ, ಒಬ್ರು ಹೆಲ್ಮೆಟ್ ಹಾಕೊಂಡಿಲ್ಲ, ನೀವು ಹೋಮ್ ಮಿನಿಸ್ಟರ್ ಆಗಿದ್ದವರು ಅಂತ ನೆನಪಿಸಿದ್ದೆ. ಅವಾಗ ನಕ್ಕೊಂಡು ಹಿಂಗೆ ನಮಸ್ಕಾರ ಮಾಡ್ಕೊಂಡು ಓಟ ಹಂಗೆ. ಅಂದರೆ ನಾನು ಹೇಳ್ತಿರೋದು ಇವತ್ತು ಯಾರು ಇವರು ಸ್ವಚ್ಛರಲ್ಲ. ನಾವು ನ್ಯೂಟ್ರಲ್ ಆಗಿ ಮಾತಾಡುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಆಮೇಲೆ ಯಾರು ನಮ್ಮಲ್ಲಿ ಪ್ರಾಮಾಣಿಕರಿದ್ದಾರೆ ಅವ್ರಿಗೆ ಸರ್ ಅಂತ ಕರೆಯೋಣ, ರೆಸ್ಪೆಕ್ಟ್ ಕೊಡೋಣ, ನಮ್ಮದೇ ರೀತಿಯಾದ ಒಂದು ಡಿಸಿಪ್ಲಿನನ್ನು ತೋರಿಸೋಣ. ಆದರೆ ತಪ್ಪು ಮಾಡಿದವನಿಗೆ ಅವನಿಗೆ ಜಸ್ಟ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಮನಿ, ಜಸ್ಟ್ ಬಿಕಾಸ್ ಹಿ ವಾಸ್ ಎಕ್ಸ್ ಮಿನಿಸ್ಟರ್, ಅವನಿಗೆ ರೆಸ್ಪೆಕ್ಟ್ ಕೊಡೋದಿದೆಯಲ್ಲ ಅದನ್ನು ಬಿಡಬೇಕು. ಎಥಿಕ್ಸು ವ್ಯಾಲ್ಯೂ ಬೇಸ್ಡ್ ಮೇಲೆ ನಾವು ಮರ್ಯಾದೆ ಕೊಡಬೇಕು. ಅವ್ನು ಹವಾಯಿ ಚಪ್ಪಲ್ ಮೇಲೆ ಹಾಕ್ಕೊಂಡು ಬರಲಿ, ನಾಳೆ ಚಪ್ಪಲಿ ಹಾಕ್ಕೊಳ್ಳಾರ್ದೆ ಬರಲಿ, ಅವನಿಗೆ ಸರ್ ಅಂತ ಕರೆಯೋಣ. ಆದರೆ ಇಂಥವ್ರಿಗೆ ಎಷ್ಟು ಕೋಟಿ ಕೊಟ್ಟರೆ ಅವ್ರ ನಾವೆಲ್ಲ ಸರ್ ಅಂತ ಇರ್ತೀವಿ, ಅವ್ರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನಾನು ಹೇಳಿದ್ನಲ್ಲ, ಅಯ್ಯೋ ನಮ್ಮ ಅಜ್ಜ
ಹೋಪ್ಲೆಸ್ ಫಲ ಅವನು ಇಷ್ಟೆಲ್ಲ ದುಡ್ಡು ಮುಂಡಾಯಿಸಿದಾನೆ, ಇವ್ರು ಬಂದ್ಬಿಟ್ಟು ಸರ್ ಅಂತಾರೆ ಅಂತ ನಮಗೆ ಬೈತಾ ಇರ್ತಾರೆ. ಅವರಿಗೆ ರಿಯಾಲಿಟಿ ಗೊತ್ತಿರುತ್ತೆ. ಅವ್ರಿಗೆ ರಿಯಾಲಿಟಿ ಗೊತ್ತಿರುತ್ತೆ. ಇವತ್ತಿಗೆ ಒಂದು ಕಡೆ ಹೋದ್ರೆ ಗೂಗಲ್ ಹೇಳ್ಬಿಡುತ್ತೆ, ಈ ಹಾಸ್ಪಿಟ್ಲ್ಗೆ ಹೋಗಿದ್ರಿ ಅಲ್ಲಿ ಹೆಂಗಿತ್ತು, ಈ ಹೋಟ್ಲಲ್ಲಿ ಹೋಗಿದ್ರಿ ಅಲ್ಲಿ ವೀಲ್ ಚೇರ್ ಹೋಗ್ತಾ ಇತ್ತಾ ಇಲ್ವೋ ಅಂತ ಕೇಳುತ್ತೆ, ಪಾರ್ಕಿಂಗ್ ಇತ್ತು ಇಲ್ಲ ಅಂತ ಕೇಳುತ್ತೆ. ಇವರೆಲ್ಲ ಹೋಗಿರೋದು ನೋಟ್ ಆಗಿರಲ್ವಾ? ಒಂದಿಲ್ಲ ಒಂದಷ್ಟು ನೋಟ್ ಆಗುತ್ತೆ. ಇವರು ಬೀದಿ ಪಾಲು, ಇವ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಇವ್ರಿಗೆ ಮರ್ಯಾದೆ ಕೊಡಲ್ಲ, ನಾವೆಲ್ಲ ಕೊಡೋದು ಬಿಡಿ. ಹಾಗಾಗಿ ಇನ್ಮೇಲಿಂದ ಎಥಿಕ್ ಬೇಸ್ಡ್ ನಾವು ಮಾತಾಡಬೇಕು, ಮತ್ತೆ ನೇರ ಕಾಲ್ ಸ್ಪೇಡ್ ಅ ಸ್ಪೇಡ್, ದಟ್ಸ್ ಆಲ್. ಸರ್, ಅದೇ ಈಗ ನೀವು ಆಗಲೇ ಹೇಳಿದ್ರಿ, ಸಿದ್ದರಾಮಯ್ಯ ಅವರ ವಿರುದ್ಧದ ಏನು ಮೂಡಾ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಲ್ಲಿ A1 ಆರೋಪಿ ಅವರಿಲ್ಲ ಅಂತೇಳಿ. ಇಲ್ಲವೇ ಇಲ್ಲ. ಹೇಗೆ ಅದು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ನೋಡಿ, ಒಂದು ಪ್ರಭಾವ ಬೀರಿದ್ದಾರೆ ಅಂತ ಹೇಳೋದು ಒಂದು ಲೈನನ್ನು ಇಟ್ಕೊಂಡು ಇದು ಮಾಡ್ತಾರೆ. ಈವನ್ ಅವ್ರ ಕಂಪ್ಲೇಂಟ್ ಒಳಗಡೆನೂ ಸಮೇತ ಅವರು ಸಿದ್ದರಾಮಯ್ಯನ್ನೇ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇರುವ ಪೇಯ್ಡ್ ಕಂಪ್ಲೇನೆಂಟ್ಸ್ ಇದಾರಲ್ಲ, ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ, ಪೇಯ್ಡ್ ಕಂಪ್ಲೇನೆಂಟ್ಸ್ ಇದಾರಲ್ಲ, ಅವರು ದೇ ಆರ್ ನಾಟ್ ದಿ ರಿಯಲ್ ಕಂಪ್ಲೇನೆಂಟ್ಸ್, ಬ್ಯಾಕ್ಡ್ ಬೈ ಸಮ್ ಪೊಲಿಟಿಕಲ್ ಪಾರ್ಟಿ. ಹಾಗಿರೋಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದರಲ್ಲಿ ಫಲಾನುಭವಿ ಯಾರು? ಹೌದಪ್ಪ, ಧರ್ಮಪತ್ನಿ. ಅವ್ರು ನೀವು ಮಾಡ್ರಿ. ಅದನ್ನು ಬಿಟ್ಟು ಇವ್ರ ಹೆಸರು ಹಾಕ್ಕೊಂಡು ನೀವು ಇದು ಮಾಡೋದು ಟೆಕ್ನಿಕಲಿ ಎಲ್ಲಿ ರಾಂಗ್ ಆಗುತ್ತೆ ಅಂದರೆ, ಅದು ಆಯ್ತಪ್ಪ ಪರ್ಚೇಸು ಮಾಡಿದ್ರು, ಎಲ್ಲ ಇದಾಯಿತು, ಡಿನೋಟಿಫಿಕೇಷನು ಆಗಿ ಏನೋ ಮಾಡ್ಕೊಂಡು ಎಲ್ಲ ಮಾಡಿದ್ರಿ. ಒರಿಜಿನಲ್ ಓನರು ಅದ್ಯಾರೋ ಒಂದು ಜೌರ ನಿಂಗ ಇದನ್ನೆಲ್ಲ ಹೇಳ್ಕೊಂಡು ಬರ್ತಲ್ಲ, ಅವರಲ್ಲಿ ಸಹ 3 ಜನ ಇದ್ದಾರೆ, ಯಾರೋ ಒಬ್ಬನ ಹತ್ರ ತಗೊಂಡಿದ್ದಾರೆ ಅಂತ ಇವ್ರು ಹೇಳೋದು. ಇನ್ನು 3 ಜನದ್ದು ಆ ಈ ಪೋರ್ಷನ್ಗೆ ಅಷ್ಟಕ್ಕೆ ಮಾತ್ರ ಇವ್ರು ಬರಬೇಕಾಗುತ್ತೆ. ಅದರಿಂದ A1 ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನು ಆಗೋ ಚಾನ್ಸಸ್ ಇಲ್ಲ. ಆಮೇಲೆ ಇನ್ನೊಂದು ಇದರಲ್ಲಿ ತಕ್ಷಣದ ಬೆಳವಣಿಗೆ ನೋಡ್ಕೊಂಡು A1 ಮಾಡಿದ್ದು ಯಾಕೆ ಅಂತಂದ್ರೆ ಪ್ರಭಾವ ಬೀರಿ 14 ಸೈಟನ್ನು ಕೊಟ್ಟಿದ್ದಾರೆ. ಅದೇ ಜನಸಾಮಾನ್ಯ ಆ ರೀತಿ 14 ಸೈಟನ್ನು ಕೊಡ್ತಾ ಇದ್ರ ಅನ್ನುವಂಥ ಪ್ರಶ್ನೆ. ಈಗ ನೋಡಿ, ಭಾಳ ಸಿಂಪಲ್ ಆಗಿ ಹೇಳ್ತೀನಿ, ದ್ವೇಷದ ರಾಜಕಾರಣ ಅಂತ ಸಿದ್ದರಾಮಯ್ಯರು ಹೇಳ್ತಿರು, ನಾನು ಅದನ್ನು ಹೇಳ್ತೀನಿ. ಡೆಲ್ಲಿ ಒಳಗಡೆ ನೀವು CMನ ಅರೆಸ್ಟ್ ಮಾಡಬೇಕಾದ್ರೆ ಯಾರಿಂದ ಅರೆಸ್ಟ್ ಮಾಡಿದ್ರೆ, ಇನ್ನೊಬ್ಬ ಮಿನಿಸ್ಟ್ರು ಸಿಸೋಡಿಯಾ ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಎಲ್ಲ ರೀತಿ ಹೇಳಿ ಅವರ ಹೇಳಿಕೆ ಮೇಲೆ ಇವ್ರನ್ನ ಅರೆಸ್ಟ್ ಮಾಡೋದು, ಇವನ ಹೇಳಿಕೆ ಮೇಲೆ ಇನ್ನೊಬ್ಬನ ಅರೆಸ್ಟ್ ಮಾಡೋದು. ಪೊಲಿಟಿಕಲ್ ಇದು ED ಅವರ ಮತ್ತು CBI ಅವರ ಕೈಗೊಂಬೆಯಾಗಿ ಕೆಲವೊಂದು ರಾಜಕೀಯ ಪಕ್ಷಗಳಲ್ಲಿ ಅವ್ರು ಓಡಾಡ್ತಾರೆ. ಇವತ್ತು ನಾನು ನಿಮ್ಗೆ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತೀನಿ ರೀ, ಸ್ನೇಹಮಯಿ ಕೃಷ್ಣ ಅವರು EDಗೆ ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ, ಎಲ್ಲಿ ಮನಿ ಲ್ಯಾಂಡ್ರಿಂಗ್ ಆಯ್ತು ಅಲ್ಲಿ? ಈ ಮೂಡಾದವರು ಏನು 50 ಕೋಟಿನ 60 ಕೋಟಿ ಹಣನ ಆ ಮೇಡಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಮನಿ ಲ್ಯಾಂಡ್ರಿಂಗ್ ಬರ್ಬೋದು. ಇಲ್ಲಿ ಎಲ್ಲೂ ಟ್ರಾನ್ಸ್ಫರ್ ಆಗಿಲ್ಲ. ಇಲ್ಲಿ 50-50 ಒಳಗಡೆ ಅವ್ರು 14 ಸೈಟ್ ಅಲಾಟ್ ಆಗಿದೆ. ಈ ಅಪ್ಪ ಹೆಂಗೆ ಹೋಗ್ಬಿಟ್ಟು ಮನಿ ಲ್ಯಾಂಡ್ರಿಂಗ್ದು ಇದನ್ನ EDಗೆ ಕಂಪ್ಲೇಂಟ್ ಕೊಟ್ಟ? ಅದರ ಮೊದಲು ನಾನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ನೇಹಮಯಿ ಕೃಷ್ಣ ಅವರು ಅಂತವರು ಏನು ಪೇಯ್ಡ್ ಕಂಪ್ಲೇಂಟ್ಸ್ ಇದ್ದಾರೆ, ಅವರು ಒಬ್ಬರು RTI ಕಾರ್ಯಕರ್ತರು. ಹಿ ಹೇಲ್ಸ್ ಫ್ರಮ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಇವತ್ತು ಸಿದ್ದರಾಮಯ್ಯವರು ಹೈಕೋರ್ಟ್ನಲ್ಲಿ ಹಾಕಿದ್ದ ಕೇಸಿಗೆ ಮಣೀಂದ್ರ ಸಿಂಗ್ ಅಂತ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ನ ಕರ್ಕೊಂಡು ಬರ್ತಾರೆ, ರಾಘವನ್ ಬರ್ತಾರೆ, ಲಕ್ಷ್ಮೀ ಹೆಂಗಾರ್ ಬರ್ತಾರೆ, ಅವ್ರ ಹಿಂದೆ 6 ಜನ ಬರ್ತಾರೆ, 9 ಜನ ಬ್ಯಾಟ್ರಿ ಆಫ್ ಅಡ್ವೊಕೇಟ್ಸ್ನ ನೀವು ಫೀಸ್ ಕೊಡೋದು, ಪ್ರೊಫೆಷನಲ್ ಫೀಸು. ಯಾಕೆ ನಾನು ಈಗ ಅದನ್ನು ಮಾತಾಡ್ತಿದ್ದೀನಿ ಅಂದರೆ, ಈಗ ಆಲ್ ಇಸ್ ಸೆಡ್ ಆ್ಯಂಡ್ ಡನ್ ಆ್ಯಂಡ್ ಪೇಮೆಂಟ್ ಇಸ್ ಮೇಡ್, ಕಾಸ್ಟೇಟ್ಲಿ ಎಲ್ಲರ ಹೆಸರು ಬಂದುಬಿಟ್ಟಿದೆ. ಒಬ್ಬರು ಸುಪ್ರೀಂ ಕೋರ್ಟಿಂದ ನಾವು ಇಲ್ಲಿಗೆ ವಕೀಲರು ಕರ್ಕೊಂಡು ಬಂದು ನಾವು ಆರ್ಗ್ಯುಮೆಂಟ್ ಮಾಡಿಸಿದ್ರೆ ಮಿನಿಮಮ್ 15ರಿಂದ 20 ಲಕ್ಷ ಕೊಡಬೇಕು. ಪುಕ್ಕಟೆ ಅಂತೂ ಬರಕ್ಕೆ ಸಾಧ್ಯ ಇಲ್ಲ. ಇದೇನು ನನ್ನ ಚಾರಿಟಿ ಅಂತ ಬಂದಿಲ್ಲ. ಈಗ ಬೇಕು ಮೊದಲೇ ಮಾತಾಡಿದ್ದಿದ್ರೆ ಅವ್ರು ಹೇಳ್ಬಿಡ್ತಿದ್ರು, ಇಲ್ಲ ಫಾರ್ ದಿ ಚಾರಿಟಿ, ಫಾರ್ ದಿ ಗುಡ್ ವರ್ಕ್ ಐ ಆಮ್ ಕಮಿಂಗ್ ಅಂತ ಹೇಳ್ಬಿಡೋರು. ಈಗ ಹಾಗಲ್ಲ, ಪೇಮೆಂಟ್ ಆಗೋಗ್ಬಿಟ್ಟಿದೆ. 5 ಜನ ಅವ್ರ ಜೊತೆಲಿ ರಿಸರ್ಚು ಅಸಿಸ್ಟೆಂಟು ಎಲ್ಲ ಬರ್ತಾರೆ. ಡೆಲ್ಲಿಯಿಂದ ಟು ಆ್ಯಂಡ್ ಫ್ರೋ ಫ್ಲೈಟ್ ಚಾರ್ಜ್ ಯಾರು ಕೊಟ್ಟರು? ಅವ್ರು ಬಂದರೆ ಇಲ್ಲಿ ಐಷಾರಾಮಿ 3 ಸ್ಟಾರು 5 ಸ್ಟಾರ್ ಹೋಟೆಲ್ ಉಳಿತಾರೆ. ಆ ಪೇಮೆಂಟ್ ಯಾರಿಂದ ಆಯಿತು? ಒಂದು ಟ್ರಿಪ್ ಬಂದೋದ್ರೆ 50 ಲಕ್ಷ ಕೊಡಬೇಕಾದ್ರೆ 5 ಸರಿ ಬಂದೋದ್ರಲ್ಲ 1.5 ಕೋಟಿ. ಅಂದ್ರೆ ಕಾರ್ಯಕರ್ತರು ರಾಜಕಾರಣ ಮಾಡ್ತಿದ್ದಾರೆ ಅದಲ್ಲ. ಅದಕ್ಕೇನ ಹೇಳಿದ್ದು, ಇವತ್ತು ನಾವೆಲ್ಲ ಮುಗಿದ ಮೇಲೆ ಕಳ್ಳನ್ನ ಕಳ್ತನ ಮಾಡಾಗ ಹಿಡಿಯಬಾರ್ದು, ಮಾಡಾದ್ಮೇಲೆ ಹಿಡಿಬೇಕು. ಇವತ್ತು ನೀವು ಜನಾರ್ದನ್ ರೆಡ್ಡಿ ಅವರು 7 ದಿನ ಇದರಲ್ಲಿ ಪ್ಯಾಲೇಸಲ್ಲಿ ಮದುವೆ ಮಾಡಿದ್ರು. ಎಲ್ಲರೂ ಮಾಧ್ಯಮದವರು ಕೇಳಿದ್ರೆ, ನನ್ನ ಅಭಿಮಾನಿಗಳ್ರಿ ಎಲ್ಲರೂ ಒಬ್ಬ ತೆಂಗಿನಕಾಯಿ ತಂದ, ಒಬ್ಬ ಅಕ್ಕಿ ತಂದ, ಒಬ್ಬ ಬೆಳೆ ತಂದ ಮಾಡಿಬಿಟ್ರು. ಈಗ ಹಾಗಲ್ಲ. ಈಗ ನೌ ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಯಾವ ಹೋಟೆಲ್ ಉಳಿದಿದ್ರು, ಹೂ ಹ್ಯಾಸ್ ಪೇಡ್ ದಟ್ ಮನಿ,
ಯಾವ ಫ್ಲೈಟಲ್ಲಿ ಹೋದರು, ಅದಕ್ಕೆ ಯಾರು ಪೇಮೆಂಟ್ ಮಾಡಿದ್ರು. ಒಂದು ನಾನು ಇಡಿಗೆ ನೋಟಿಸ್ ಕಂಪ್ಲೇಂಟ್ ಕಳಿಸಿದ್ದೀನಲ್ಲ, ಆಮೇಲೆ ಇಂಟೆಲಿಜೆನ್ಸು ಫ್ರಾಡ್ ಆ್ಯಂಡ್ ಎಕಾನಮಿಕ್ ಇದರಲ್ಲಿ CID ಕಳಿಸಿದ್ದೀನಿ. ಅವರು ಒಂದು ನೋಟಿಸ್ ಕೊಟ್ಟು, ಬಾಪ ಇಂಥ ದೊಡ್ಡ ದೊಡ್ಡ ಲಾಯರ್ಗಳನ್ನ ನೀನು ಎಂಗೇಜ್ ಮಾಡಿದ್ಯಾ, ನಿನಗೆ ವಾಟ್ ಈಸ್ ಯುವರ್ ಇನ್ಕಮ್ ಸೋರ್ಸ್ ಆಫ್ ದಿ ಇದು ಈಸಿ. ಹೌದೇ? ಕರೆಕ್ಟ್. ಅದರಿಂದ ಭಾಳ ಯೋಚನೆ ಮಾಡಬೇಕಾಗಿದ್ದು ಇದು ರಾಜ್ಯಕ್ಕೆ. ನಾ ಅದಕ್ಕೆ ಹೇಳಿದ್ದು, ಕ್ರಿಕೆಟಲ್ಲಿ ಸುಮ್ಮನೆ ನಾವು ಸ್ಪೆಕ್ಟೇಟರಾಗಿ ಅವ್ರು ಆಡೋದನ್ನ ನೋಡಿ ಎಂಜಾಯ್ ಮಾಡಬೇಕು, ನಾವು ಪ್ರೇಕ್ಷಕರಾಗಿರಬೇಕು. ಆದರೆ ಇಲ್ಲಿ ಅದು ಎಂಜಾಯ್ ಮಾಡ್ಬೋದು, ಅದೊಂದು ಆಟ. ಬಟ್ ಇಲ್ಲಿ ನಡೆಯೋದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಒಂದು ಸೀರಿಯಸ್ನೆಸ್ ಇರಬೇಕು. ನಾವು ಅದನ್ನ ನೋಡ್ತಾ ಕೂರಕ್ಕಾಗಲ್ಲ. ಬಿಕಾಸ್ ಸರ್ಕಾರ ನಡೆಸೋರು ಎಲ್ಲರ ಬಗ್ಗೆನೂ ಸಹ ಅವ್ರಿಗೆ ಇದಿರಬೇಕು. ನಾನು ಅದನ್ನೇ ಇವತ್ತು ನಿನ್ನೆ ಇದನ್ನು ರಿಟ್ರೇಟ್ ಮಾಡ್ತೀನಿ. ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲಿ ಎಲ್ಲ ನ್ಯಾಯಾಲಯಗಳಿರ್ಬೋದು, ಅದಕ್ಕಿಂತ ಒಂದು ದೊಡ್ಡ ನ್ಯಾಯಾಲಯ ಇದೆ, ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ. ಹೌದಾ? ಈಗ ಅಶೋಕ್ ಅವ್ರು ಏನು ಹೇಳ್ತಾರೆ, ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಇಲ್ಲ, ನಾನು ಅಕ್ವಿಟೆಡ್ ಅಪಾದಿತ ಅಂತ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಂತ ಏನಾದ್ರು ಹೇಳೋಕ್ಕಾಗುತ್ತಾ? ಅವ್ರದ್ದು ಎಲ್ಲ ರೆಕಾರ್ಡಲ್ಲಿ ಬಂದುಬಿಟ್ಟಿದೆ. ಹೌದ್ರಿ, ಅವ್ರು ಹೇಳಿದ್ರು, ಅಮೃತೇಶ್ವರ್ ಹೇಳಬೇಕು ಅಂತ, ಅವ್ರು ಯಾರು ರಾಮಸ್ವಾಮಿ ಇವ್ರಿಗೆ ಸೇಲ್ ಮಾಡಿದ್ರಲ್ಲ, ಅವನ ಮೇಲೆ ಕೇಸ್ ಹಾಕಬೇಕು. ಅವ್ನ ಕೈಗಿಲ್ಲ, ಅವ್ರು ಮೋಸ್ಟ್ ಪ್ರಾಬ್ಲಿ ಐ ಥಿಂಕ್ ಈಸ್ ನಾಟ್, ಇವ್ರ ಮೇಲೆ ಅವ್ನು ಕೇಸ್ ಹಾಕಬೇಕು. ಹಾಕ್ಬೋದಲ್ಲ, ಕ್ರಿಮಿನಲ್ ಕೇಸ್ ಹಾಕ್ಬೋದಲ್ಲ ರೀ. ಯು ಆರ್ ಎ ಎಜುಕೇಟೆಡ್ MLA ಮಿನಿಸ್ಟರ್ ಆಗಿದ್ದಂಥವ್ರು BDAದೊಳಗಡೆ 30 ವರ್ಷ ಅಕ್ವೈರ್ ಆಗಿರೋ ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀನಿ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇದಲ್ವೇನ್ರಿ, ಅಫೆನ್ಸ್ ಅಲ್ವಾ? ಹಾಕಿ ಅವ್ರ ಮೇಲೆ ಕೇಸು. ಆದರೆ ನಾವು ಅಡ್ವೈಸ್ ಮಾಡಿಕೊಡೋವಂಥದ್ದಲ್ಲ. ಇಟ್ಸ್ ಎ ನಮ್ಮ ಚರ್ಚೆ ಒಳಗಡೆ ಬರ್ಬೇಕಾದ್ರೆ ಇಲ್ಲೂ ಒಂದು ಚಾನ್ಸ್ ಇದೆ. ಅಶೋಕ್ ಅವ್ರನ್ನ ಭಾಳ ಒಂದು 5 ವರ್ಷ ಹಿಂದೆ ರೇಪ್ ಮಾಡಿದ್ರಿ, ಅದೇನೀಗಿಲ್ಲ ಅಂತ ಹೇಳೋಕ್ಕಾಗಲ್ಲ. 10 ವರ್ಷ 20 ವರ್ಷ ಆದಮೇಲೆ ಪೊಲೀಸರು ಹಿಡಿತಾರೆ ಒಬ್ಬೊಬ್ರನ್ನ, ಹಿಡಿದು. ಹೌದಾ? ಊರೇ ಬಿಟ್ಟು ಓಡೋಗ್ಬಿಟ್ಟಿದ್ದ. ಆದರೆ ಅದು ಯಾವ ಕೇಸು? ಸಣ್ಣದು, ಊರಲ್ಲಿ ಹೊಡೆದಾಡಿದ್ರ ಕೇಸು. ಅವ್ನು ಊರೇ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಪಾಪ, ಅಷ್ಟು ಹೆದರ್ಕೊಂಡು. ಇವರು ಊರೇ ಬಿಟ್ಟಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇವ್ರು ಊರೇ ಬಿಟ್ಟಿಲ್ಲ, ಇಲ್ಲೇ ಇದ್ಕೊಂಡು ತಮ್ಮ ಸಾಮ್ರಾಜ್ಯನ ಮೆರಿತಾರೆ. ಇವ್ರೇನು ಹೇಳಿದ್ರಲ್ಲ, ಅದಕ್ಕೆ ನಾನು ಇನ್ನೊಂದು ಇದು ಹೇಳ್ತೀನಿ. ಎಲ್ಲಿಯವರೆಗೆ ನಮ್ಮ ಕರ್ನಾಟಕದ ಜನ ಎಚ್ಚೆತ್ತುಕೊಳ್ಳದೇ ಇದ್ದರೆ ಹೇಗಾಗಬೇಕು ಅಂತಂದರೆ, ನಾವು ಒಂದು ಸ್ವಲ್ಪ ಹಾರ್ಸಾಗೆ ಹೇಳ್ಬೋದು. ಬಾಂಗ್ಲಾದಲ್ಲಿ ಪ್ರಧಾನಮಂತ್ರಿ ಮನೆಗೆ ನುಗ್ಗಿದ್ರು ನೋಡಿ, ಹಾಗೆ ತಾಲೂಕು ಲೆವೆಲ್ಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕ ಏನಾದರೂ ಅನ್ಯಾಯ ಮಾಡಿದ್ರೆ ಕೊರಳು ಪಟ್ಟಿ ಹಿಡಿದು ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಕೇಳೋ ಧೈರ್ಯ ಬರೋರಿಗೆ ಈ ಕರ್ನಾಟಕ ಉದ್ಧಾರ ಆಗಲ್ಲ. ಎಸ್, ಓಕೆ ಮಾತಾಡೋಣ. ಬ್ರೇಕ್ ತೊಗೊಂಡು ಬಂದುಬಿಡೋಣ. ಬ್ರೇಕ್ ಆದ ಬಳಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇಷ್ಟೊಂದು ಇನ್ಕಮ್ ಸೋರ್ಸ್ ಹೇಗಿರುತ್ತೆ? ಸುಪ್ರೀಂ ಕೋರ್ಟ್ ಲಾಯರನ್ನ ಕರೆಸಿ ಇಲ್ಲಿ ವಾದ ಮಾಡ್ತಾರೆ ಅಂತಂದರೆ ಇನ್ಕಮ್ ಎಲ್ಲಿಂದ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆನಂದ್ ಈಗ ಅಶೋಕ್ ಅವರ ಮೇಲೆ ಗಂಭೀರ ಪ್ರಕರಣ ಬಂದಿದೆ, ಸಿದ್ದರಾಮಯ್ಯ ಮೇಲೂ ಕೂಡ ಇದೆ ಸೇಮ್ ಪ್ರಕರಣ. ಬಟ್ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಅಶೋಕ್ ಅವರು ಯಾವಾಗಲೂ ಕೂಡ ಕಿಡಿಕಾರ್ತಾ ಇದ್ರು, ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ. ಬಟ್ ಇವರ ಬಾಯಿ ಮುಚ್ಚಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮಾಡಿರುವಂಥ ಪ್ಲಾನ? ಸರ್, ರಾಜಕೀಯದಲ್ಲಿ ಎಲ್ಲನೂ ಸಾಧ್ಯತೆ ಇರುತ್ತೆ. ಯಾವುದು ರಾಜಕೀಯ ಅಂದರೆ ಏನು ಗೊತ್ತಾ, ಕೆರಚಾಟ. ಸೊ ಹಾಗಾಗಿ ಕೌಂಟ್ರ್ ಕಂಪ್ಲೇಂಟ್ ಆಗ್ತಾ ಇರುತ್ತೆ. ಇವ್ರು ಜಾಸ್ತಿ ಆಗಿದ್ದಾರೆ ಮಾಡ್ತಾರೆ. ಸೊ ಇದು ರಾಜಕೀಯದಿಂದ ಏನು ವರ್ತನೆ, ರಾಜಕೀಯದಲ್ಲಿ ಅದು ಮಾಡಲೇಬೇಕು. ಸೊ ಒಂದು ವಿರೋಧ ಪಕ್ಷವಾಗಿ ಇವರು ವಿರೋಧ ಪಕ್ಷದ ಕೆಲಸ ಮಾಡಬೇಕು, ಅವರೂ ವಿರೋಧ ಪಕ್ಷದವ್ರು ಜಾಸ್ತಿ ಆಗಿದಾಗ ಅವರು ಬಾಯಿ ಮುಚ್ಚೋದಕ್ಕೆ ಇವರು ಮಾಡಬೇಕು. ಯಾಕಂದರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸರ್ಕಾರದಲ್ಲಿ ಹೆಂಗೆ ಕೆಲಸ ನಡೆಯುತ್ತೆ ಗೊತ್ತಾ? ಆ್ಯಕ್ಚುಲಿ ಕ್ಯಾಬಿನೆಟಲ್ಲಿ ಏನು ಡಿಸಿಷನ್ಸ್ ಆಗುತ್ತೆ ಅದು ಆ್ಯಕ್ಚುಲಿ ಗವರ್ನರ್ ಹತ್ರ ಹೋಗಬೇಕು, ಸಿಗ್ನೇಚರ್ಗೆ ಹೋಗೋದಿಲ್ಲ. ಆಮೇಲೆ ಕ್ಯಾಬಿನೆಟ್ ಡಿಸಿಷನ್ಸ್ನ ಹೈಕೋರ್ಟಲ್ಲಿ ಎಲ್ಲ ಡಿಸಿಷನ್ಸು ಚಾಲೆಂಜ್ ಮಾಡೋದು ಅಷ್ಟು ಕೆಪಾಸಿಟಿನೂ ಮಾಡ್ಬೋದು ಅಂಥದ್ದಿದೆ. ಆದರೆ ವಿರೋಧ ಪಕ್ಷದವ್ರಿಗೆ ಒಂದೊಂದು ಕ್ಯಾಬಿನೆಟ್ ಡಿಸಿಷನಲ್ಲಿ ಏನೇನಾದ್ರೂ ಪಾಲು ಬೇಕೋ ಬರುತ್ತೆ, ಸುಮ್ಮನೆ ಇರ್ತಾರೆ. ಸೊ ಇವೆಲ್ಲ ನಮಗೆ ನಾಟಕ. ಈಗ ನೀವು ಗೊತ್ತಿದೆ, ಕ್ರಿಕೆಟ್ ಇವ್ರು ಹೇಳಿದ್ರು ಸ್ಟಾರ್ಟಿಂಗ್ ಮಾಡಿ ಕ್ರಿಕೆಟಲ್ಲೂ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಸೊ ಇಲ್ಲೂ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆ, ಆಯಿತಾ? ಕೆಲವು ಟೈಮ್ಗಳಲ್ಲಿ ಏನಾಗ್ಬಿಡುತ್ತೆ, ಮ್ಯಾಚ್ ಫಿಕ್ಸಿಂಗು ನಡೆಯಲ್ಲ. ಈಗ ಈ ಕೇಸ್ಗಳಲ್ಲಿ ಸಿದ್ದರಾಮಯ್ಯ ಮತ್ತು ಅಶೋಕ್ ಅವ್ರ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡಲ್ಲ, ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ಆಯ್ತಾ? ಎಲೆಕ್ಷನ್ಸಲ್ಲಿ ಏನು ಡಿಸೈಡ್ ಆಗುತ್ತೆ ಅಂತಂದರೆ, ನೀವು ಗೆದ್ದು ಬಂದರೆ ನಿಮ್ಗೆ 60%, ಸೋತ್ ಬಂದರೆ 40%. ಸೋತವ್ರಿಗೂ ಕೈ ಬಿಡಲ್ಲ ನಮ್ಮ BCCI. ಅರ್ಥ ಆಯ್ತಲ್ವಾ? ನಮ್ಮ BCCI ಅಂದ್ರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೆ ಕ್ರಿಕೆಟಲ್ಲಿ ಸೊ ಇಲ್ಲಿ ಕೂಡ ಇಲ್ಲಿ ಒಂದು BCCI ಇದೆ, ಇವರು ಕೈ ಬಿಡಲ್ಲ.
ಸೋತವ್ರಿಗೆ 40% ಕೊಟ್ಟಿರ್ತಾರೆ, ಗೆದ್ದವ್ರಿಗೆ 60% ಕೊಟ್ಟಿರ್ತಾರೆ. ಅಂದ್ರೆ ಹಾಗೆ ಇವ್ರು ಏನ್ ಸಂದೇಶ ಕೊಡ್ತಾರೆ ಅಂತ ಹೇಳಿ, ಆರೋಪ ಪ್ರತ್ಯಾರೋಪ, ಇದನ್ನ ನಾವು ಜನರಿಗೆ ಅರ್ಥ ಕೊಡುವಂತ ಸಂದೇಶ ಮಾಡ್ಕೊಂಡು ಏನು ಅಂತ. ಇವತ್ತು ಅಲ್ಲ, ಜನರಿಗೆ ಸಂದೇಶ ಭಾಳ ಮೊದಲೇ ಕೊಟ್ಬಿಟ್ಟಿದ್ದಾರೆ. ಬಟ್ ನಮ್ಮ ಜನರು ಇನ್ಸೆನ್ಸಿಟಿವ್ ಆಗಿ ಅದನ್ನು ಕೇಳಲಾರ್ದೆ ಮತ್ತು ಈಗ ನಾನು ವೋಟ್ ಮಾಡಿಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಬಾರಿ MP ಎಲೆಕ್ಷನಲ್ಲಿ BJPಗೆ ವೋಟ್ ಮಾಡಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಯಾರೋ ಈಗ ಎಲ್ಲಿ ಕುತ್ಕೊಂಡವ್ರು ಎಲ್ಲರೂ ಅಲ್ಲೆಲ್ಲ ವೋಟ್ ಮಾಡಿದ್ದಾರೆ, ಐದರ್ ಫಾರ್ ಒನ್ ಆರ್ ದ ಅದರ್ ಪಾರ್ಟಿ. Just because I voted BJP, I start feeling that BJP is mine. This is a wrong notion that we all carry. ನಾವು ಈ ಬಾರಿ ಇವ್ರು ವೋಟ್ ಮಾಡ್ಬೋದು, ಇನ್ನೊಬ್ರು ವೋಟ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಪೊಲಿಟಿಕಲ್ ಪಾರ್ಟಿ ಎಜೆಂಡಾ ಆ್ಯಂಡ್ ದಟ್ ಕ್ಯಾಂಡಿಡೇಚರ್ ಅಟ್ ದಟ್ ಟೈಮ್. ಅರ್ಥ ಆಯ್ತಲ್ವಾ? ಸೊ ಇಟ್ ಈಸ್ ಅ ಸೀಕ್ರೆಟ್ ಬ್ಯಾಲೆಟ್. ಆದರೆ ನಮ್ಮಲ್ಲಿ ಬಹುತೇಕರು ಅವ್ರು ಎಲ್ಲಿ ಯಾರಿಗೆ ವೋಟ್ ಮಾಡಿದ್ದಾರೆ ಅಂತ ಕೇಳೋದೇ ಬೇಡ, ಅವ್ರು ಮಾತಾಡೋ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಬಾರಿ ಯಾರಿಗೆ ವೋಟ್ ಮಾಡಿದ್ದಾರೆ ಅಂದರೆ. ದೇ ಜಸ್ಟ್ ಕ್ಯಾರಿ ಫಾರ್ವರ್ಡ್ ದಟ್ ಈಸ್ ರಾಂಗ್. ಯು ಬಿ ದ ಜಜ್ಮೆಂಟಲ್ ಪೊಸಿಷನ್. ಅವತ್ತಿನ ದಿವಸ ನಾವು ವೋಟ್ ಮಾಡಿ ಬಂದಿದ್ದೆ, ಇವತ್ತಿಗೆ ತೇಜಸ್ವಿ ಸೂರ್ಯ ತಪ್ಪು ಮಾಡಿದ್ರೆ ಖಂಡಿತವಾಗಿ ಬೈತೀನಿ ಅಂತ ಹೇಳೋಂಗಿರ್ಬೇಕು. ಆಮೇಲೆ ನಾನು ವೋಟ್ ಮಾಡಿದ ಒಂದು ಸ್ವಲ್ಪ ತಪ್ಪು ಮಾಡಿದ್ರೆ ಇನ್ನೂ ಜಾಸ್ತಿ ಬೈತೀನಿ ಅನ್ನೋಂತ ಇರಬೇಕು ಅಲ್ವಾ? ಈಗ ನಮ್ಮವ್ರು ತಪ್ಪು ಮಾಡಿದಾಗ ಇನ್ನೂ ನಾವು ವಿಲ್ ಬಿ ವೆರಿ ಶ್ರೂಡ್. ದ್ಯಾಟ್ ಈಸ್ ಹೌ ವಿ ಹ್ಯಾವ್ ಟು. ಬಟ್ ಸಂಭವ್ ನಾವೆಲ್ಲ ಪ್ಯಾಕೇಜ್ ಮಾಡಿ ಇಟ್ಬಿಡ್ತೀವಿ. ಹಿಂದುತ್ವಗೋಸ್ಕರ, ಇದು ಅಹಿಂದಾಗೋಸ್ಕರ ನಾವು ಈಗ ಸುಮ್ಮನಿದ್ಬೋಣ, ಅವ್ನಿಗೆ ಹೊಡೆದು ಹಾಕಲಿ ಅಂತ. MP ಬರ್ತಾನೆ ರೀ, ಒಂದು ಯಾವುದೋ ಮಠದ್ದು ಒಂದು ಹಾಲ್ ಓಪನಿಂಗ್ ಮಾಡೋಕ್ಕೆ, ಅದೊಂದು ಕಾರ್ಪೊರೇಟ್ರ, ಅಲ್ಲಿ ಮಠಾಧೀಶರ, ಅಲ್ಲಿರೋ ಒಬ್ಬ NGOನ ಮಾಡಬೇಕು. MP ಸಿಟ್ಟಿಂಗ್ ಇನ್ ದಿಸ್ ಒನ್, ಹಿ ಶುಡ್ ಸ್ಪೆಸಿಫೈ ದ ಡೈರೆಕ್ಷನ್ ಆಫ್ ದ ಗೌರ್ಮೆಂಟ್. ಚೈನಾ ಜೊತೆಗೆ ನಮ್ದು ಹೇಗಿರುತ್ತೆ, ಎಕನಾಮಿಕ್ ರಿಫಾರ್ಮ್ಸ್ ಹೇಗೆ ಬರುತ್ತೆ, ರೈಲ್ವೇಸ್ ಹೇಗೆ ಡೆವಲಪ್ ಮಾಡಬೇಕು. ತುಂಬ ರೈಲ್ವೇಸ್ ಡೆವಲಪ್ ಮಾಡಿಬಿಟ್ರೆ ಇಂಥಲ್ಲಿ ಬಸ್ ಇರೋರಿಗೆ ಬಿಸ್ನೆಸ್ ಇರಲ್ಲ. ಅರ್ಥ ಆಯ್ತಲ್ವಾ? ಅಂದರೆ ಈ ರೀತಿಯ ಬ್ಯಾಲೆನ್ಸಿಂಗ್ ಥಿಂಗ್ಸು ಸರ್ಕಾರದ ದೃಷ್ಟಿಕೋನನ್ನು ಹೇಳಬೇಕು. ಬಂದುಬಿಟ್ಟು ರಾಯರ ಮಠದ ಮಠ ಯಾವುದಂತ ಹೇಳೋದು ಬೇಡ, ಯಾವುದೋ ಒಂದು ಮಠದ ಹಿಂದೆ ಒಂದು ಹಾಲ್ ಓಪನಿಂಗ್ ಮಾಡಿದಾರಂತೆ, ಅಲ್ಲಿ ಎಲ್ಲರಿಗೂ ಇವತ್ತು ಊಟದಲ್ಲಿ ಜಿಲೇಬಿ ನಮ್ಮ MP ಅವ್ರ ಕಡೆಯಿಂದ ಬಂದಿದೆ ಅಂತೆ, ರಿಬ್ಬನ್ ಕಟ್ ಮಾಡೋಕ್ಕೆ ಈತ ಬಂದು ಕೂತ್ಕೊಂಡಿದೆ. ಪಾಪಲ್ಲಿ ಕಾರ್ಪೊರೇಟ್ರು MLAಗಳು ಎಲ್ಲ ಹಿಂದೆ. ಆ್ಯಕ್ಚುಲಿ ಅವ್ರ ವ್ಯಾಪ್ತಿಗೆ ಬರೋದು ಅದು. ಒಂದು ಚಿಕ್ಕ ಕೆಲಸಗಳು ಕಾರ್ಪೊರೇಟ್ರಿಗೆ ಇರುತ್ತೆ, ಅದು ಅವ್ರಿಗೆ ಬಿಡಬೇಕು. ಒಂದು ಬ್ರಿಡ್ಜು, ಕಾಲುವೆ ಮೇಲೆ ಒಂದು ರೋಡ್ ಕಟ್ಟಿದ್ದಾರೆ, ಅದಕ್ಕೆ ಓಪನಿಂಗಿಗೆ ಇವನು ಬರ್ತಾನೆ MP. ಅಂದರೆ ಜಸ್ಟ್ ಬಿಕಾಸ್ ದೇ ಆರ್ ಬಿಗ್, ಅಂದರೆ ಇನ್ಸೆನ್ಸಿಟಿವಿಟಿ. ನಾನು ಹೇಳ್ತಾ ಇರೋದೇನೆಂದರೆ ಇಲ್ಲಾಜಿಕಲ್, ಇನ್ಸೆನ್ಸಿಟಿವಿಟಿ, ಮತ್ತು ನಮ್ಮಷ್ಟಕ್ಕೆ ನಾವೇ ಅವ್ರಿಗೆ ತೊಡಸ್ಕೊಂಡ್ಬಿಡುವಂಥದ್ದು ವ್ಯಾಪ್ತಿ ಇದೆಯಲ್ಲ, ಅದನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಪ್ರಶ್ನೆ ಮಾಡಬೇಕು. ನಾವು ಎಲ್ಲನೂ ಕೇಳ್ತಾ ಜೊತೆಗೆ ನಾವು ಪಾರದರ್ಶಕತೆಯನ್ನು ಕೇಳಬೇಕು, ಹೊಣೆಗಾರಿಕೆಯನ್ನು ಕೇಳಬೇಕು, ಪಾರ್ಟಿಸಿಪೇಷನನ್ನು ಕೇಳಬೇಕು. ಇದನ್ನು ಬಿಟ್ಬಿಟ್ಟು ನಾವು ಪಾರ್ಕ್ ಕೇಳಿದ್ವಿ, ನಮ್ಮ ಮನೆ ಎದುರು ರೋಡ್ ಬರಬೇಕು, ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಬಿಡಿ ಸಾರ್ ಅಂತ ಕೇಳೋದು. ಅಂದರೆ ಅದ್ರ ಜೊತೆಗೆ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅನ್ನೋದು ಕೇಳೋದೇ ಇಲ್ಲ ನಮ್ಮ ಜನ. ಅದಕ್ಕೆ ಬೋರ್ವೆಲ್ ಅಂತ ಹೇಳ್ಬಿಟ್ಟು ಅವ್ನು 10 ಬೋರ್ವೆಲ್ಗೆ ಮೊದಲೇ ಬಿಲ್ ಮಾಡಿಸಿಟ್ಟಿರ್ತಾನೆ, ಅದರಲ್ಲಿ ಇವ್ರು ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಒಂದು ಬೋರ್ವೆಲ್ ಈಗ ಮಾಡುತ್ತೆ. ಅಂದರೆ ವಿಚಾರ ಏನಂದರೆ, ಪಾರದರ್ಶಕತೆ ಇಲ್ಲದೆ ನೀವು ಏನೇ ತೊಗೊಂಡ್ರು, ಏನೇ ಕೇಳಿದ್ರು ಅದು ನಿರರ್ಥಕ. ಅವ್ರು 10 ಕೋಟಿ ಖರ್ಚು ಮಾಡಿಬಿಟ್ಟು ಇವತ್ತಿಗೆ ನಿಮಗೆ ಒಂದು 10 ಲಕ್ಷದ ಕೆಲಸ ಮಾಡಿಕೊಟ್ರೆ ಏನು ಪ್ರಯೋಜನ? ನೀವು ನಿಮ್ಮದೇ ಬಾಕ್ಸವನ್ನು ಲೂಟಿ ಮಾಡ್ತಾ ಇದ್ದಂಗೆ. ಹಾಗಾಗಿ ಜನರು ಅರ್ಥ ಮಾಡ್ಕೋಬೇಕು, ಇವ್ರು ಯಾರೂ ಸಾಚ ಅಲ್ಲ. ಇವತ್ತಿಗೆ ನಾವು ಪಾರದರ್ಶಕತೆಯನ್ನು ಕೇಳದೆ ಹೋದರೆ ಇಲ್ಲ, ಮತ್ತು ನಾವು ತ್ಯಾಗ ಮಾಡಬೇಕು. ಎಷ್ಟು? 10 ರೂಪಾಯಿ. ಅವನು 800 ಕೋಟಿಗಿರಲಿ ಪ್ರಿಯಾಕೃಷ್ಣ ನಮ್ಮ ಏರಿಯಲ್ಲಿ, ಇಲ್ಲ ಸೋಮಣ್ಣ ಅವನೊಂದು 300-400 ಕೋಟಿ. ಮೊದಲು ಅವನು ಜನತಾ ಬಾಜಾರಲ್ಲಿ ಅಂಡರ್ವೇರ್ ಬನಿಯನ್ನು ತೋರಿಸ್ತಾ ಇದ್ದ ಅಂತ ಅವನು ಸೋಮಣ್ಣ. ಅದನ್ನು ಹೇಳೋದು ನಾವು ಕಲಿಬೇಕು, ಧೈರ್ಯ ಮಾಡಬೇಕು. ನಾನು ಅದೇ ಕ್ಷೇತ್ರದಲ್ಲಿ ಇದ್ದೀನಿ, ಆದರೂ ಓಪನ್ ಆಗಿ ಹೇಳ್ತೀನಿ. ಅಂಥವನು ಇವತ್ತು ಹೆಂಗಪ್ಪ ಮಾಡಿದೆ, ಓಕೆ ನೀ ಏನೋ ಪ್ರಾಮಾಣಿಕವಾಗಿ ಮಾಡಿರಬೇಕು. ಆ ದುಡ್ಡನ್ನು ನಮ್ಮ ಸೇವೆಗೋಸ್ಕರ ನೀ ಖರ್ಚು ಮಾಡಬೇಡ. ಇವತ್ತು ನಮ್ಮ ಮನೆ ಹತ್ರ ಬಂದಿದ್ಯಾ, ನಾನು ಊಟಕ್ಕೆ ಕೊಡ್ತೀನಿ, ನಾನು ಫುಲ್ ಊಟ ಕೊಡ್ಸೋಕ್ಕಾಗಲ್ಲ, 100 ರೂಪಾಯಿ, 10 ರೂಪಾಯಿ ತಗೋ, 10 ರೂಪಾಯಿ ತೊಗೊಂಡು ಚೆನ್ನಾಗಿ ಕೆಲಸ ಮಾಡು ಅನ್ನೋವಂಥ ಧೈರ್ಯ ನಮಗೆ ಬರಬೇಕು. ಇವತ್ತಿಗೆ ಆ ರೀತಿ ಇದ್ದೀವ ನಾವು? ಇಲ್ಲ. ಅವನು ಬಂದರೆ ನಮ್ಮ ಕೈಕಾಲಿರಲ್ಲ, ಸಾಯ್ತಾ ಇರೋ ಮುದುಕ ಕೂಡ ಎದ್ದು ನಿಂತ್ಬಿಟ್ಟು ನಮಸ್ಕಾರ ಸರ್ ಅಂತಂತಾನೆ. ಅಯ್ಯೋ, ಅವ್ನು ನಿನ್ಕಿಂತ ವಯಸ್ಸಲ್ಲಿ ಚಿಕ್ಕವನಯ್ಯ, ಬಾರ ಸೋಮಣ್ಣ ಬಾ ಇಲ್ಲಿ, ಮೋಹನ ಕಾರ್ಪೊರೇಟರ್ನ ಕರ್ಕೊಂಬಾ, ಶೆಟ್ಟಿ ಯಾರವನು, ಎಂಥ ಶೆಟ್ಟಿ, ಉಮೇಶ್ ಶೆಟ್ಟಿ, ಕರ್ಕೊಂಬಾ ಅವನಿಂತಲ್ಲಿ ಈ ಕೆಲಸ ಮಾಡಿಲ್ಲ ಅನ್ನುವಂಥ ಧೈರ್ಯ, ಚಾಕುಚಕ್ಯತೆ ಇರಬೇಕಲ್ಲ. ಇಲ್ಲ. ಅಂದರೆ ಒಂದು ರೀತಿಯಿಂದ ಇವರು ಒಂದಿಷ್ಟು ರೌಡಿಸ್ಟಿಕ್ ಮೆಂಟ್ಯಾಲಿಟಿ, ನಾನು ಓಪನ್ಲಿ ಐ ಆಮ್ ಟೆಲ್ಲಿಂಗ್ ಯು, ದರ್ ಆಲ್ ರೌಡಿಸ್ಟಿಕ್ ಮೆಂಟ್ಯಾಲಿಟಿ. ಬಟ್ ಏನಂತಂದರೆ ಇವತ್ತಿಗೆ ಒಂದಿಷ್ಟು ಜನ ಕಾವಿ ಹಾಕ್ಕೊಂಡಿದ್ದಾರೆ, ಒಂದಿಷ್ಟು ಜನ ಬಿಳೆ ಶರ್ಟ್ ಹಾಕೊಂಡಿದ್ದಾರೆ, ಒಂದಿಷ್ಟು ಜನ ನೆಹರು ಜುಬ್ಬ ಹಾಕೊಂಡಿದ್ದಾರೆ. ಅವ್ರಿಗೆ ನಾವು ಬಣ್ಣವಾಗಿ ಅವ್ರನ್ನ ನೋಡ್ಬಿಟ್ಟು ನಾವು ಯಾವ ರೀತಿಯಿಂದ ಅವ್ರಿಗೆ ಬೆಂಬಲ ಕೊಡೋ ಹಾಗೆ, ಇಲ್ಲಾಂದರೆ BJP ನಮ್ಮವರೇ ನೋಡ್ರಿ, BJP ಅಂತವ್ರು ವೇದಾಂತ ಹೇಳ್ಕೊಂಡು ಬಂದುಬಿಟ್ಟು ಮುನಿರತ್ನ ವೋಟ್ ಮಾಡಿಸಿರಲ್ಲ, ಎಷ್ಟು ಪಾಪ ಮಾಡಿದ್ರಿ, ಎಷ್ಟು ಪಾಪ ಮಾಡಿಸಿದ್ರಿ. ಅದೇ ರೀತಿಯಿಂದ ಇವರು ಅಹಿಂದ ಅಂತ ಹೇಳ್ಕೊಂಬಿಟ್ಟು ಎಂತೆಂಥವನಿಗೂ ಕರ್ಕೊಂಡು ಬಂದ್ರಲ್ವ. ಸೊ ಆ ರೀತಿಯಿಂದ ನಾವು ಇರಲಾರ್ದೇ ನಾವು ವಿ ಶುಡ್ ಬಿ ಜಜ್ಮೆಂಟಲ್, ವಿ ಶುಡ್ ಕ್ವಶನ್ ಪೀಪಲ್ ಇನ್ ಪವರ್, ಕೀಪ್ ದೆಮ್ ಇನ್ ಚೆಕ್, ಆ್ಯಂಡ್ ವಿ ಆರ್ ದ ಬೆಸ್ಟ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ವಿ ಕೆನಾಟ್ ಗಿವ್ ಇಟ್ ಅವೇ. ಲೋಕಾಯುಕ್ತ ಆಸ್ ಎ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್, ಅವ್ರು ನೋಡ್ಕೊಳ್ತಾರೆ, ಇಲ್ಲ ಒಂದು ಕೋರ್ಟ್ ಮಾಡುತ್ತೆ, ಇಲ್ಲ. ಅವ್ರು ಎಲ್ಲರಿಗೂ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಾಗಿರಬೇಕು, ಪ್ರಶ್ನೆ ಮಾಡ್ತಾ ಇರಬೇಕು. ಇಲ್ಲದ್ರೆ ವಿ ವಿಲ್ ಕಂಟಿನ್ಯೂ ಟು ಗೆಟ್ ಫೂಲ್ಡ್ ಆ್ಯಂಡ್
ನಾವು ಎಲ್ಲೂ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದೇ ಬೇಡ ನಾಟಕ ನೋಡೋಕ್ಕೆ, ಇವ್ರನ್ನೇ ನೋಡ್ತಾ ಕುತ್ಕೊಂಡ್ಬಿಟ್ರೆ ಬೇಕಾದಷ್ಟು ನಾಟಕ ನೋಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿರ್ಬಾರ್ದು. ನಾಟಕ ಇನ್ ಕರ್ನಾಟಕ, ನಾಟಕ ಇನ್ ಕರ್ನಾಟಕ, ನಾಟಕ ಇನ್ ಕರ್ನಾಟಕ, ಎಕ್ಸಾಕ್ಟ್ಲಿ ಇಟ್ ಇಸ್ ಕರೆಕ್ಟ್. ಈಗ ನೀವು ಈ ಇದರಲ್ಲಿ ಅವರು ನಾನು ಆಪಾದಿತ ಅಂತ ನನ್ನ ಕೋರ್ಟು ಹೇಳಿಲ್ಲ, ಹೇಳೋ ಮೊದಲೇ ನಾನು ಕೋರ್ಟ್ ಜಡ್ಜ್ಮೆಂಟ್ ಬರೋ ಮೊದಲೇ ಕೊಟ್ಟೆ ಅಂತ ನಾನು ಐ ಕ್ಯಾನ್ ಕೋಟ್ ಇಟ್. ಸಿದ್ದರಾಮಯ್ಯನವರು CM ಆಗಿದ್ದಾಗ ಒಂದು ವಾಚ್ ಹಗರಣ ಬಂತು, ಟ್ಯೂಬ್ಲಾಟ್ ವಾಚ್. ಅದ್ರಲ್ಲಿ ನಾನೇ ನಡೆಸಿದ್ದು. ಒಬ್ಬರು ನಟರಾಜ್ ಶರ್ಮಾ ಅಂತ ಹೇಳೋರ ಕಡೆಯಿಂದ ನಾನೇ ನಡೆಸಿದೆ. ಹಾಗೇ ಇನ್ನೊಬ್ಬರು ಆ DYSP ರಿಟೈರ್ಡ್ ವಾಲಂಟ್ರಿ ರಾಜೀನಾಮೆ ಕೊಟ್ಟರಲ್ಲ, ಅನುಪಮ ಶಾಣೆ, ಅವ್ರ ಕೇಸನ್ನು ನಡೆಸಿದೆ. ಯಾವಾಗ ಕೇಸು ಒಂದು ಉತ್ತುಂಗಕ್ಕೆ ಬರ್ತಾ ಇತ್ತು, ಎಷ್ಟು ಜಾಣ ನಡೆ ಹಾಕಿದರು ಅಂದರೆ, ಸೆಷನ್ ನಡೀತಾ ಇದ್ದಾಗ ಒಂದು ಲೆಟ್ರ್ ಬರೆದು ಸ್ಪೀಕರ್ಗೆ ವಾಚು ಅದನ್ನು ಕೊಟ್ಟುಬಿಟ್ರು. ಇದು ನನಗೆ ಗಿಫ್ಟ್ ಬಂದಿತ್ತು, ಹೌದು ನಾನು ಇದು ಮಾಡಿದ್ದೀನಿ, ಇದನ್ನು ಕ್ಯಾಬಿನೆಟ್ ಒಳಗಡೆ ಇಡಿ ಅಂತ ಕೇಸು. ಈಗ ಇಲ್ಲೂ ಸಹ ಹೀಗೆ ವಾಪಸ್ ಕೊಟ್ಟಿದ್ದೀವಿ. ನಾಳೆ ಇವೆಲ್ಲ ಅದಕ್ಕೆ ತಕ್ಷಣದ ಘಟನೆಗಳು ಅಲ್ಲಿಗೆ ಬರ್ತಾ ಇದೆ. ಎರಡು ಕಡೆಯಿಂದ ವಾಪಸ್ ಕೊಟ್ಟಾಯ್ತು. ಈಗ ಬರುತ್ತೆ ಅಂದ್ರೆ ಕೇಸ್ ಕ್ಲೋಸ್ ಹೇಗೆ ಅಂತ. ಆದ್ರೆ ಈ ಬಾರಿ ಆಗಲ್ಲ. ಈ ಬಾರಿ ನಾವು ಎಚ್ಚರಿಕೊಂಡಿದ್ದೀವಿ. ಹಾಗೇನಾದರೂ ಆದರೆ ನೋಡಿ, ಇವತ್ತಿಗೂ ನಾನು ಹೇಳ್ತಿದ್ದೀನಿ, ಅಶೋಕ್ ಅವರ ರೆಫರೆನ್ಸ್ ತೊಗೊಂಡು ಇದನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ. ಇವಾಗ ಇದನ್ನ ರೆಫರೆನ್ಸ್ ತೊಗೊಂಡು ಅಶೋಕ್ ಅವ್ರ ಕೇಸನ್ನು ರೀಓಪನ್ ಮಾಡ್ಬೋದು. ಆ ಜಡ್ಜ್ಗೂ ಮುಟ್ಟಾಳನಿಗೂ ಕೇಳ್ಬೋದು, ಯಾಕಪ್ಪ ಅವ್ನು ಕೊಟ್ಬಿಟ್ರೆ ಅವ್ನು ತಪ್ಪಾಗಿದ್ದು ಹೊರಟೋಗ್ಬಿಡ್ತಾ ಅಂತ. ಇವತ್ತಿಗೆ ಆ ಜಡ್ಜ್ ಕೂಡ ಇವತ್ತು ಬತ್ತಲೆ ನಿಲ್ಬೇಕಾಗತ್ತೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಯಾವುದಾದ್ರೂ ಕೇಸ್ ಹಾಕಂಗಿದ್ರೆ ಹಾಕಿ, ಅವನ ವಿರುದ್ಧ ನಾನೇ ನಿಂತ್ಕೊಳ್ತೀನಿ. ವಕೀಲ್ ಇಲ್ಲದೆ ಅವನು ಸೋಲಿಸ್ತೀನಿ. ಆ ಜಡ್ಜನ್ನ ಅಪರಾಧಿ ಸ್ಥಾನ ನಿಲ್ಲಿಸಿ ವಕೀಲ್ ಇಲ್ಲದೆ ಅವನನ್ನು ಸೋಲಿಸ್ತೀನಿ ಬೇಕಾದ್ರೆ. ಅಂದರೆ ವಿಚಾರ ಹೇಳ್ತಿರೋದು, ಇವತ್ತಿಗೆ ಈ ರೀತಿಯಿಂದ ಧೈರ್ಯವಾಗಿ ನಾವು ತಗೊಳ್ಬೇಕು. 2 consecutive mistakes can't make one something right. ಮೈನಸ್ ಇಸ್ ಟು ಮೈನಸ್ ಇಸ್ ಟು ನಾಟ್ ಪಾಸಿಟಿವ್. ಏನಾಗುತ್ತೆ, ಸಿದ್ದರಾಮಯ್ಯ ಕಳ್ಳ ಕದೀಮ, ಅವನ ಪರವಾಗಿ ಯಾರೇ ಅನುಕಂಪ ತೋರಿಸ್ತಿದ್ದಾರೆ ನಾಚಿಗೆಟ್ಟವರು, ಅವನು ಯಾವನೇ ಇರಲಿ, ಇದು ನಂಬರ್ 1. ಆದರೆ ಅಶೋಕನ್ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ರೆ ಅಶೋಕನ್ ಕೇಸ್ ವಾಪಸ್ ಓಪನ್ ಮಾಡಿ ಅವನು ಒಳಗಾಕ್ಸಿ. ಅದು ಇರಬೇಕು ನಮ್ಮ ಸ್ಟ್ಯಾಂಡ್. ಹೊರತು ಅವನನ್ನ ಬಿಟ್ಬಿಟ್ಟಿದ್ರು ಅದಕ್ಕೋಸ್ಕರ ಇವನನ್ನ ಬಿಟ್ಟು ಬಿಡ್ತಾರೆ, ಅದು ಇವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ವಿ ಆರ್ ಆಲ್ ಇಂಪ್ರೂವಿಂಗ್. ನಮ್ಮ ಮಾಧ್ಯಮಗಳು, ನಮ್ಮಂಥ ಹೋರಾಟಗಾರರು, ಇವತ್ತಿನ ಸೋಷಿಯಲ್ ಮೀಡಿಯಾ ಈಸ್ ಗೆಟಿಂಗ್ ಸ್ಟ್ರಾಂಗರ್. ವಿ ಆರ್ ಕ್ವಶನಿಂಗ್ ದೆಮ್. ಇವತ್ತಿಗೆ ಅವರು ಬತ್ಲೆ ಆಗ್ಬೋದೇ ಹೊರತು ಅದನ್ನ ತಪ್ಪನ್ನು ತೋರಿಸ್ಕೊಂಡು ಇವತ್ತು ಮುಚ್ಕೊಂಡು ಹೋಗೋಕ್ಕಾಗಲ್ಲ. ಹೌದು, ಸಿದ್ದರಾಮಯ್ಯ ಅವರು ಒಂದು ಸ್ವಲ್ಪ ಕಡಿಮೆ ಕರಪ್ಟ್ ಇದ್ರು, ಆದರೆ ಮೊದಲು ಸಿಗಿ ಹಾಕೊಂಡ್ರು. ಆದರೆ ಅದೇ ಮನುಷ್ಯಗೆ ನಾಚಿಕೆ ಇದ್ದಿದ್ರೆ ಅದೇ ಅಶೋಕನ ಮೊದಲೇ ಹಿಡಿದಾಕ್ಬಹುದಿತ್ತು. ಇದನ್ನೇ ರೀಓಪನ್ ಮಾಡಿ. ನನ್ನ ಕಡೆ ದುಡ್ಡಿಲ್ಲ ರೇ ಸಿದ್ದರಾಮಯ್ಯ ಅವರೇ, ಅಶೋಕನ ಕೇಸನ್ನು ವಾಪಸ್ ತೆಗ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡ್ತೀರಾ, ನಾನೇ ತೆಗ್ಸವನ್ನು ಒಳಗೆ ಹಾಕಿಸ್ತೀನಿ. ಇದೇ ಯಡಿಯೂರಪ್ಪ ಬರೀ ಇಷ್ಟೇ. ಈಗ ಸಿದ್ದರಾಮಯ್ಯ ಅವರ ಬಣ ಬರೀ ಅಶೋಕನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಬಿಜೆಪಿಯಲ್ಲಿ ಬೇರೆ ಯಾರು ಇಲ್ವೇನು? ಮೂಡೋದೇ ಫುಲ್ ಎನ್ಕ್ವೈರಿ ಮಾಡಿಸ್ಬಿಡಿ. ವೈ ನಾಟ್? ಅದರಲ್ಲಿ ಇನ್ನೊಂದಿಷ್ಟು ಕಾಂಗ್ರೆಸ್ ಜನ ಸಿಗಾಕೊಳ್ಳಲ್ವೇ? ಇದರಲ್ಲಿ JDS ಅವ್ರು ಮೂಳಿಗೆ ಹೇಳಲ್ವೇ? ಬಿಜೆಪಿ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಅವರು ಸಿಗಾಕತ್ತಾರೆ. ಮೂಳಿಗೆ ಎದ್ದು ಬಂದವ್ರು ಬಿಡಿ, ಇನ್ನೂ ಸ್ವಿಮ್ಮಿಂಗ್ ಮಾಡ್ತಾ ಇರೋರು ಬೇಕಾದಷ್ಟು ತಿಮ್ಮಿಂಗ್ಳುಗಳು ಸಿಗ್ತವೆ. ಬರೇ ಮೂಡ ಯಾಕೆ? ಎಲ್ಲ ಕಡೆ ಈ ರೀತಿ ಒಂದು ಸ್ವಚ್ಛಂದತೆ ಕೆಲಸ ಆಗಬೇಕು. ನಾವು ಯಾವುದೇ ರೀತಿಯಿಂದ ಅಕ್ಟೋಬರ್ 2ಗೆ ಏನದು ಕ್ಲೀನಿಂಗ್ ಪ್ರೋಗ್ರಾಮ್, ಏನು ಸರ್ ಅದಕ್ಕೆ, ಸ್ವಚ್ಛತಾ ಭಾರತ ಅಂತ ಅಭಿಯಾನ ಅಂತ ಹೇಳ್ತಾರಲ್ಲ, ನೋಡ್ರಿ, ಸಮಾಜವನ್ನು ಸ್ವಚ್ಛವಾಗಿಡಬೇಕು ಅಂತಂದ್ರೆ ನಾವೆಲ್ಲರೂ ಶ್ರಮಿಸಬೇಕು. ಈ ರೀತಿ ಕ್ರಿಮಿಕೀಟಕಗಳನ್ನು ಹೊರಗೆ ಹಾಕಬೇಕು. ಇವತ್ತಿಗೆ ಎಲೆಕ್ಷನ್ ಕಮಿಷನ್ ಎನ್ಕ್ರೋಚ್ ಮಾಡಿಬಿಟ್ರು ಮೋದಿ ಸರ್ಕಾರ, ಅದನ್ನು ತೆಗಿಬೇಕ್ರಿ. ಅದೇ ರೀತಿಯಿಂದ ಇನ್ನೂ ಬೇಕಾದಷ್ಟಿದೆ. ಪಕ್ಷಾತೀತವಾಗಿ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾರೇ ಆಗಲಿ ಅವ್ರದನ್ನು ಹೊರಗೆ ಬಟ ಬಯಲು ತರಿಸಬೇಕು. ಇವತ್ತಿನಿಂದಾದ್ರೂ ನೀವು ಶುದ್ಧವಾಗಿ ಹೌದು ನಾ ಅಷ್ಟು ಮಾಡಿದ್ದೆ ಹಲ್ಕಟ್ ಕೆಲಸ ಅಂತ ಹೇಳ್ಕೊಂಡು ರಾಜಕೀಯಕ್ಕೆ ಬರ್ತೀರಾ, ಬನ್ನಿ. ಇಲ್ಲದಿದ್ರೆ ದೇರ್ ಇಸ್ ನೋ ಎಂಟ್ರಿ ಅನ್ನುವಂಥ ನಮ್ಮವರು ಮೆಸೇಜ್ ಕೊಡಬೇಕಾಗಿದೆ. ಆನಂದ್ ಅವರೇ, ಇತ್ತೀಚಿನ ರಾಜಕಾರಣಿಯ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹಳ ಬೇಸರದಿಂದನೂ ಕೂಡ ನಾನು ಮಾತಾಡ್ತೀನಿ. ಪ್ರಜಾಪ್ರಭುತ್ವದ ಮೂಲ ಆಶಯವನ್ನ ಮರ್ತಿದಾರ ಈ ರಾಜಕಾರಣಿಗಳು ಅಂತೇಳಿ. ಏನಾಗಿದೆ ಗೊತ್ತಾ ನಿಮಗೆ, ಈ ಪ್ರಜಾಪ್ರಭುತ್ವ ನಿಮಗೆ ಬೇಕಿಲ್ಲೋ ಗೊತ್ತಿಲ್ಲ. ನಾನು ಕೆಲವು ಕಡೆ ಪ್ರಶ್ನೆ ಕೇಳ್ತಾ ಇದ್ದೆ ಕೆಲವ್ರಿಗೆಲ್ಲ, ಅಲ್ಲ ರೀ ನಿಮಗೆ ಈ ಪ್ರಜಾಪ್ರಭುತ್ವ ನೀವು ಕೇಳಿದ್ರ ಯಾವ ಥರದ್ದು ಕೇಳಿದ್ರಿ ಅಂತ. ನಿಮಗೆ ಇತಿಹಾಸದಲ್ಲಿ ಹೋದರೆ 2 ಥರ ಪ್ರಜಾಪ್ರಭುತ್ವ ಬರುತ್ತೆ. ಒಂದು ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಒಂದು ಆರ್ಥಿಕ ಪ್ರಜಾಪ್ರಭುತ್ವ ಅಂತ. ಸುಭಾಷ್ ಚಂದ್ರ ಬೋಸು ಆರ್ಥಿಕ ಪ್ರಜಾಪ್ರಭುತ್ವ ಅಂತ ಕೇಳಿದ್ರು. ಸೊ ಅವ್ರಿಗೇನು ಮಾಡಿದ್ರು ಗೊತ್ತಿದೆ, ಅವ್ರನ್ನ ದೇಶ ಬಿಟ್ಟು ಓಡೋಂಗೆ ಮಾಡಿದ್ರು. ಸೊ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಡೆಯುತ್ತೆ, ಆಯಿತಾ. ಸೊ ರಾಜಕೀಯ ಪ್ರಜಾಪ್ರಭುತ್ವ ತಗೊಂಡ್ರೆ ಅದು ಒಂದು ಭ್ರಷ್ಟಾಚಾರದ ಇನ್ನೊಂದು ಮುಖ. ಸೊ ಫ್ರಂಟು ನಿಮಗೆ ರಾಜಕೀಯ ಪ್ರಜಾಪ್ರಭುತ್ವ ಇದ್ದರೆ ಹಿಂದುಗಡೆ ನಿಮಗೆ ಭ್ರಷ್ಟಾಚಾರ ಇರುತ್ತೆ. ಅದೇ ಆರ್ಥಿಕ ಪ್ರಜಾಪ್ರಭುತ್ವದಲ್ಲಿ ಬರೋದಿಲ್ಲ, ಅದು ಅದೇ ಬೇರೆ ರೀತಿ. ಬಟ್ ಅದ್ರ ಬಗ್ಗೆ ಎಲ್ಲೂ ಡಿಸ್ಕಷನ್ ಆಗಿಲ್ಲ,
ಯಾರಿಗೂ ಗೊತ್ತೂ ಇಲ್ಲ ಅದು ಏನು ಅಂತ, ಅದು ಹಂಗೆ ಮುಚ್ಚಿಬಿಟ್ಟಿದ್ದಾರೆ. ಅದು ಆರ್ಥಿಕ ಪ್ರಜಾಪ್ರಭುತ್ವ ಅನ್ನೋದು ಮುಚ್ಚಿಬಿಟ್ಟಿದ್ದಾರೆ. ಆರ್ಥಿಕ ಪ್ರಜಾಪ್ರಭುತ್ವ ಬಂದಿದ್ದಿದ್ರೆ ಇವೆಲ್ಲ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ನೀವು ರಾಜಕೀಯ ಪ್ರಜಾಪ್ರಭುತ್ವ ಅಂತ ತಗೊಂಡ್ರೆ ಭ್ರಷ್ಟಾಚಾರ. ಇವತ್ತು ಮತದಾರನು ದುಡ್ಡು ಕೇಳ್ತಾನೆ. ಮತದಾರರಿಗೆ ದುಡ್ಡು ಕೊಡಬೇಕು ಅಂದರೆ ಮಿನಿಸ್ಟ್ರುಗಳು ದುಡ್ಡು ಮಾಡಲೇಬೇಕು, ಸರ್ಕಾರ ಮಾಡಬೇಕು, ಹಂಚಬೇಕು. ಇದೆಲ್ಲ ಈಗ ಪ್ರಜಾಪ್ರಭುತ್ವ ಅಥವಾ ರಾಜಕೀಯ ಪ್ರಜಾಪ್ರಭುತ್ವ ಅನ್ನೋದು ಒಂದು ಮಾಫಿಯಾ ಆಗ್ಬಿಟ್ಟಿದೆ ಇವಾಗ. ಸೊ ಮಾಫಿಯಾದಲ್ಲಿ ಇವರೆಲ್ಲ ಅವರವರವರ ಪಾಲುದಾರರು, ಮತದಾರರಿಂದ ಹಿಡಿದು ಎಲ್ಲರೂ ಪಾಲುದಾರರು ಅದರಲ್ಲಿ ಸೇರ್ಕೊಂಡಿದ್ದಾರೆ ಈಗ ಮಾಫಿಯಾ. ಅಂದರೆ ಸರ್ ಒಂದೇ ಒಂದು ಚಿಕ್ಕದೊಂದು ಆ್ಯಡ್ ಮಾಡ್ಬಿಡ್ತೀನಿ ಸರ್. ಆ್ಯಕ್ಚುಲಿ ರಾಜಕೀಯ ಒಂದು ಬೈಗೊಳಾಗ್ಬಿಟ್ಟಿದೆ ಇವತ್ತು, ಆದರೆ ರಾಜಕೀಯ ಪವಿತ್ರ. ಇದು ನೆನ್ಪಿಟ್ಕೊಳ್ಳಿ. ನಿಜವಾದ ರಾಜಕೀಯ ಅವನು ಬಂದುಬಿಟ್ಟು ಎಲ್ಲರೂ ಸೇವೆ ಮಾಡ್ತೀನಿ, ನಾನು ಏನೂ ತೊಗೊಳ್ಳಾರ್ದಂಗೆ ಇರ್ತೀನಿ ಅಂತ. ಸೊ ಹಾಗಾಗಿ ನಾವು ಅದನ್ನು ಗಲೀಜು ಮಾಡಿರೋದನ್ನೇ ಸರಿ ಅಂತ ಅನ್ಕೊಂಡ್ಬಿಟ್ಟು ಆವಾಗ ಇವ್ರು ಹೇಳಿದ್ದು ಸರಿ ಹೋಗುತ್ತೆ. ವೆನ್ ವಿ ಕನ್ಸಿಡರ್ ದಟ್ ರಾಜಕೀಯ ಇಟ್ ಸೆಲ್ಫ್ ಇಸ್ ಅ ಬೈಗೊಳ, ರಾಜಕೀಯನೇ ಕೆಟ್ಟದು ಅಂತ ಹೇಳಿದಾಗ ಇವ್ನು ರಾಜಕೀಯ ಮಾಡ್ತಾ ಇದ್ದಾನೆ, ನನಗೆ ಪ್ರಮೋಷನ್ ಸಿಗಬೇಕಿತ್ತು, ಅವನಿಗೆ ಸಿಕ್ಬಿಡ್ತು. ಅಂದರೆ ರಾಜಕೀಯ ಮಾಡ್ತಿದ್ದಾನೆ ಅಂದರೆ ಏನು? ರಾಜಕೀಯ ಅನ್ನೋದನ್ನ ತಪ್ಪು ಅಂತ ಅರ್ಥ ಮಾಡಿಸ್ಕೊಂಡಾಗ ಒಂದು ಬೇರೆ ಡೈರೆಕ್ಷನ್ನೇ ತೊಗೊಳತ್ತೆ. ಅಲ್ಲ, ನಾನು ಇವತ್ತಿಗೂ ಅದನ್ನು ಸಮರ್ಥಿಸಲ್ಲ. ಇವತ್ತಿಗೂ ನಾನು ಬಹಳ ಕುಲಂಕುಷವಾಗಿ ಹೇಳ್ತೀನಿ, ರಾಜಕೀಯ ಪವಿತ್ರವಾಗಿರೋದು, ರಾಜಕೀಯದಲ್ಲಿ ಬರ್ತಾ ಇರೋರು ಪವಿತ್ರವಾಗಿರೋರು ಬರಬೇಕು. ಆದರೆ ಅದನ್ನ ನೋ ಎಂಟ್ರಿ ಮತದಾರನ ಕೈಯಲ್ಲಿದೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅವರಿಗೆ ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇವತ್ತಿಗೆ ಭಾಳ ಜನರನ್ನ ನಾನು ನೋಡಿದ್ದೀನಿ. ಇವತ್ತು ಅದೇ ನಾನು ಹೇಳಿದೆ, ಈಗ ಸುಮ್ಮನೆ ಮುನಿರತ್ನ ಇವರು ಹೇಳೋದು ಒಂದೆರಡು ಜನರು, ಯಾರು ಹಲ್ಕಟ್ರಿಲ್ರಿ, ಯಾರು ತುಂಬ ಸಾಚಾ ಇದ್ದಾರೆ ಅನ್ನೋದು ಒಂದು ಪ್ರೈಸ್ ಇಡಬೇಕು. ಇವತ್ತಿಗೆ ಆ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಇಡ್ತಾ ಇದಾರಲ್ಲ ಸರ್, ನಾನು ಕೇಳ್ತಾ ಇರೋದು ಒಂದೇ, ನಾನು ಪಕ್ಕ ಇದ್ದೀನಿ, ನಾನು ಏನೂ ಮಾಡಿಲ್ಲ ಅನ್ನೋಂಥ ಒಂದು ಕಾಂಪಿಟೇಷನ್ ಇಡ್ರಿ. ಯೋಗ ಕಾಂಪಿಟೇಷನ್ ಯಾಕ್ರಿ ಬೇಕು? ನಾನು ಹೇಳ್ತಾರೆ ಫಸ್ಟ್ ಹೇಳೋದು ಈಗ ರಾಜಕಾರಣಿಗೆ ಪ್ರಾಮಾಣಿಕತೆ ಅನ್ನೋದು ಯಾವಾಗ ಬರುತ್ತೆ ಅಂತ. ಪ್ರಾಮಾಣಿಕತೆ ನೋಡಿ, ಎರಡು ಕೈ ಸೇರಿದ್ರೆ ಅಷ್ಟೇ ಚಪ್ಪಾಳೆ ಆಗೋದು. ನಾನೀಗ ಕ್ಲೀನ್ ಹ್ಯಾಂಡು, ಎಸ್ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಿಲ್ತೀನಿ, ನಾನು ದುಡ್ಡು ಕೊಡೋದಿಲ್ಲ. ಇವ್ರು ಹೇಳಿದಾಗೆ ನಾನು ದುಡ್ಡು ಕೊಡೋದಿಲ್ಲ. ಯಾರು ಕರಪ್ಟ್ ಆಗಿರೋದು? ಹಾಗೆ ನೋಡಿದ್ರೆ ರಾಜಕಾರಣಿ ಕರಪ್ಟ್ ಆಗಿಲ್ಲ, ಮತದಾರ ಕರಪ್ಟ್ ಆಗಿದ್ದಾನ್ರಿ. ನಾನು ಅದನ್ನು ಇನ್ನೊಂದೆರಡು ಎಕ್ಸ್ಟೆನ್ಷನ್ ಹೇಳೋಕ್ಕೋದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಕೊನೆಗೆ ಇವತ್ತು ಅವನು 5,000 ರೂಪಾಯಿ ಕೊಟ್ಟು ಒಂದು ಓಟ್ ತಗೊಂಡಿರ್ತಾನೆ. ಇಲ್ಲೇ ಇದೆ, ಬಿಡದಿ ಹತ್ರನೇ ಆಗಿದೆ. ಬಿಡದಿ ಪುರಸಭೆಗೆ ಎಲೆಕ್ಷನ್ ನಡೆದ್ರೆ ಬೆಳಿಗ್ಗೆ 500 ರೂಪಾಯಿ ಹಂಗೆ ಲೆಕ್ಕ ಹೋಯ್ತದು ಒಂದೊಂದು ಓಟ್ಗೆ. ಮಧ್ಯಾಹ್ನಕ್ಕೆ ಹತ್ರ ಬಂದಾಗ 1,500ಕ್ಕೆ ಬಂತು. 3 ಗಂಟೆಗೆ 4,000ಕ್ಕೆ ಹೋಯ್ತು, ಕೊನೆಗೆ 5,000 ಅಂತ. ಒಂದು ಮನೆಯಲ್ಲಿ 5 ಜನ ಇದ್ದರು ಓಟ್ ಹಾಕೋರು, ಅವ್ರು ಹಾಕಿರಲಿಲ್ಲ ಓಟು. ನಾವು ಓಟ್ ಎಲ್ಲ ಪಾರ್ಟಿಯವರು ಬಂದರು, ಇದು ಮಾಡಿದ್ರು. ಕೊನೆಗೆ ಒಬ್ಬ ನಾನು 5,000 ಕೊಡ್ತೀನಿ, 5 25,000 ರೂಪಾಯಿ ಕೊಟ್ಟು ಅವ್ರು ಬಂದು ಓಟ್ ಹಾಕಿದ್ರು. ಆ ಕೊಟ್ಟವನು ಗೆದ್ದ. ಅಂದರೆ ನೀವು ಯಾರನ್ನ ಹೇಳ್ತಿದ್ದೀರಿ ಇಲ್ಲಿ ಹೇಳಿ? ಕರೆಕ್ಟ್, ಮತದಾರ ಕರಪ್ಟ್ ಆಗಿದ್ದಾನ್ರಿ, ಬೇರೆ ಯಾರೂ ಅಲ್ಲ. ಇವತ್ತು ರಾಜಕಾರಣಿಗೆ ಹೇಳಿದ್ರು ಪವಿತ್ರ ಅಂತಾರೆ ರಾಜಕಾರಣ. ಇವತ್ತು ಯಾವ್ದಾರೊಂದು ಪ್ರೊಫೆಷನ್ ಅಂತಾನೆ ಬರೆದ್ರೆ ನೀವು ಜರ್ನಲಿಸ್ಟ್ ಅಂತ ಬರೀತೀರಿ, ನಾವು ಅಡ್ವೊಕೇಟ್ ಅಂತ ಬರ್ತೀನಿ. ಇನ್ನೊಬ್ಬ ಈ ಇದರಲ್ಲಿ ಆಟ ಆಡೋಂಥವ್ರು ಪಾಲಿಟಿಕ್ಸ್ ಅಂತ ಬರೀತಾನೆ. ಪ್ರೊಫೆಷನ್ ಈಸ್ ಎ ಪಾಲಿಟಿಕ್ಸ್. ನಿಜವಾಗ್ಲೂ ನಾಟಕ ಮಾಡ್ತಾರೆ, ಇವರು ಬಣ್ಣ ಆಗದೆ ನಾಟಕ ಮಾಡ್ತಿದ್ದಾರೆ. ಅದೇ ಹೇಳಿದ್ದು ಪ್ರಾಮಾಣಿಕ ಪಾಲಿಟಿಕ್ಸ್ ಆದರೆ ನಾನು ಅದನ್ನು ಒಪ್ಪೋಣ. ಇವ್ರು ಹೇಳಿದಾಗೆ ಅದೆಲ್ಲ ರಾಮಕೃಷ್ಣ ಹೆಗಡೆ ಅವರ ಸ್ವಲ್ಪ ಹಿಂದಿನ ಇದಕ್ಕೆ ಹೋಯ್ತು. ಈಗೆಲ್ಲ ಕಮರ್ಷಿಯಲ್ ಪಾಲಿಟಿಕ್ಸ್ ಬಂದಿರೋದು. ಇವತ್ತು ಅದೇ ಒಂದು ಮ್ಯಾಜಿಕ್ ಅರ್ಥ ಮಾಡ್ಕೋಬೇಕು. ಒಬ್ಬ ರಾಜಕಾರಣಿ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ 100 ಕೋಟಿ ಖರ್ಚು ಮಾಡ್ತಾನೆ. ಅದಕ್ಕೆ ಹೇಳಿದ್ದು ಆತನಿಗೆ ಎಲ್ಲಿಂದ ಬರಕ್ ಸಾಧ್ಯ? ಎಲ್ಲಿಂದ ಬರಕ್ ಸಾಧ್ಯ? 100 ಕೋಟಿಗಿಂತ ಜಾಸ್ತಿ ಇನ್ಕಮ್ ಇರೋದ್ರಿಂದ ತಾನೇ ಆತ ಸರ್ ಸಿಂಪಲ್ ತಗೊಳ್ಳಿ. ಹಿಂದೆ ಎಲ್ಲ ಕಡೆನೂ ಅದೇನು ಬೇಕೋ ಬೇಡೋ ನಮ್ಮ ಪ್ರೊಫೆಷನು ಅಡ್ವೊಕೇಟ್ಸ್ಗಳು ಎಲ್ಲರೂ ಹೆಚ್ಚಿನ ಮಟ್ಟಿಗೆ ವಿಧಾನಸಭೆಯಲ್ಲಿ ಇದ್ರು, ಲೋಕಸಭೆಯಲ್ಲಿ ಎಲ್ಲ ಇರ್ತಿದ್ರು. ಇವತ್ತು ಯಾರು ಎಂಟ್ರ್ ಆಗ್ತಿದಾರ್ರಿ? 5-6 ರಿಯಲ್ ಎಸ್ಟೇಟ್ ಏಜೆಂಟು, 6 ಆ ಏರಿಯಾದ ದೊಡ್ಡ ರೌಡಿ, 6 ಯಾವ ಪಕ್ಷವನ್ನು ಚೇಂಜ್ ಮಾಡಿದ್ರು ಜನ ಓಟ್ ಹಾಕಿಸಿ ಗೆದ್ದು ಬರ್ತೀನಿ ಅಂತ RR ನಗರದಂಥವ್ರು. ಹೌದಾ? ಒಳಗಡೆ ಸ್ವಲ್ಪ ಮಟ್ಟಿಗೆ ಡಾಕ್ಟರ್ಸು ಇಂಜಿನಿಯರ್ಸ್ಗಳು ಬಂದಿದ್ದಾರೆ ಒಳಗಡೆಗೆ. ಏನು ಲಾಯರ್ಸ್ದು ಒಂದು ಪರ್ಸೆಂಟೇಜ್ ಇತ್ತು ಅಷ್ಟು ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಯಾಕೆಂದರೆ ಲಾಯರ್ಸ್ಗಳಿಗೆ ಅಲ್ಲಿ ಒಳಗಡೆ ಕೂತಾಗ ಇವ್ರು ಹೇಳಿದರು, ಅವ್ರುಗಳನ್ನ ಆಟ ಇದನ್ನೆಲ್ಲ ನೋಡಿಬಿಟ್ಟು ಇವರು ರೌಡಿದಮ್ಮು ಇದು ಎಲ್ಲ ನೋಡ್ಬಿಟ್ಟು ಬೇಡಪ್ಪ ನಾವು ಇಲ್ಲಿಗೆ ಬರೋದೇ ಬೇಡ. ಅದು ಡ್ರಾಬ್ಯಾಕು, ಒಂದು ನಮ್ಮ ದೌರ್ಬಲ್ಯ. ನಾನು ಆ ಫೀಲ್ಡಿಂದ ಹೊರಗಡೆ ಓಡಿ ಬಂದೆ ಅಂದರೆ ಆ ಜಾಗಕ್ಕೆ ಎಂತೆಂಥವ್ರು ಹೋಗಿ ಸೇರ್ಕೊಳ್ತಾರೆ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಎಕ್ಸಾಕ್ಟ್ಲಿ.
ಎಕ್ಸಾಕ್ಟ್ಲಿ ಐ ಫುಲ್ಲಿ ಅಗ್ರಿ ವಿತ್ ಸರ್. Exactly. ಸರ್ ನಾನೇನು ಹೇಳ್ತಾನೆ, ಆನೆಸ್ಟ್ ಪೀಪಲ್ ಸರ್. ಇವರು ರಾಜರಾಜೇಶ್ವರಿ ನಗರದ ಒಂದು ಎಕ್ಸಾಂಪಲ್ ಹೇಳಿದ್ರು. ರಾಜರಾಜೇಶ್ವರಿ ನಗರದಲ್ಲಿ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ನಾನು ಮುನಿರತ್ನ ವಿರುದ್ಧನೇ ಕಂಟೆಸ್ಟ್ ಮಾಡಿದ್ದೆ. ಇದೇ 5 ಕಾರ್ಪೊರೇಟರ್ಸು ಸೆಕ್ಷುವಲ್ ಹರಾಸ್ಮೆಂಟ್ ಅವನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗಲ್ಲಿಯಲ್ಲಿ ಹೇಳಿದೆ. ನನಗೆ ಹೇಳಿದ್ರು ನೀನು ಕಲ್ಲು ತೊಗೊಂಡು ಸಾಯಿಸ್ಬಿಡ್ತಾರೆ ಕಣೋ ಅಂತ ಹೇಳಿದ್ರು. ನನಗೆ ಯಾವ ಅಟ್ಯಾಕು ಆಗಲಿಲ್ಲ. ನಾನು ಬರೇ 3 ಲಕ್ಷ 4 ಲಕ್ಷ ಖರ್ಚು ಮಾಡಿಬಿಟ್ಟು ಇಮ್ಮಿಡಿಯೇಟ್ ಅವ್ರ ಗಲ್ಲಿಯಲ್ಲಿ ಮುನಿರತ್ನ ಹೆಸರು ಏಕವಚನದಲ್ಲಿ ತಗೊಂಡೆ. ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದೆ. 10,000ಕ್ಕಿಂತ ಜಾಸ್ತಿ ವೋಟರ್ ಕಾರ್ಡ್ಸ್ ಅವನ ಕಡೆ ಸಿಕ್ಕಿತ್ತು ಅಂತ ಹೇಳಿದೆ. ಕಾಚಾ ಚಡ್ಡಿ ಮತ್ತೆ ಇವು ಏನು ಗಿಫ್ಟ್ ಕೊಡೋಕ್ಕೆ ಕುಕ್ಕರ್ಗಳನ್ನ ತಂದಿಟ್ಟಿದ್ದ ಅನ್ನೋದು ಹೇಳಿದೆ. ಓಪನ್ ಆಗಿ ಹೇಳಿದ್ದೀನಿ. ತುಂಬಾ ಕಡಿಮೆ ಖರ್ಚು ಮಾಡಿ ಅಂದ್ರೆ ಇವತ್ತು ತುಂಬಾ ಕಡಿಮೆ ಖರ್ಚು ಮಾಡಿಬಿಟ್ಟು ಇವತ್ತು ಎಲೆಕ್ಷನ್ ನಿಲ್ಲೋ ಅಂತ ಸೌಕರ್ಯ ಇವತ್ತಿದೆ. ಪ್ರಾಮಾಣಿಕರೇ ದಯವಿಟ್ಟು ಮುಂದೆ ಬನ್ನಿ. ಪ್ರಾಮಾಣಿಕರಿಗೆ ವೋಟ್ ಮಾಡಿ. ಪ್ರಾಮಾಣಿಕರು ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು. ಪ್ರಾಮಾಣಿಕರು ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಬಂದಾಗ ಜನರು ಹೇಗೆ ತಿರುಪತಿಗೆ, ಧರ್ಮಸ್ಥಳಕ್ಕೆ, ಕಟೀಲ್ ಪರಮೇಶ್ವರಿಗೆ, ಚಾಮುಂಡೇಶ್ವರಿಗೆ ದಾನ ಧರ್ಮ ಮಾಡ್ತಾರೋ ಅದೇ ರೀತಿಯಿಂದ ಅವ್ರಿಗೆ ದಾನ ಧರ್ಮ ಮಾಡುವಂತ ಅವ್ರಿಗೆ ಅಲ್ಲಿ 10 ಲಕ್ಷ ಕೊಟ್ರೆ ಇಲ್ಲಿ 10 ರೂಪಾಯಿ ಕೊಡಿ. ನಾನು ಕಂಪೇರ್ ಮಾಡ್ತಾ ಇಲ್ಲ ಅವರಿಂದ. ಆದ್ರೆ ಪ್ರಾಮಾಣಿಕವಾಗಿ ಬಂದವರಿಗೆ ದಾನ ಧರ್ಮದಿಂದ ಬಂದಿರೋ ದುಡ್ಡದಿಂದನೇ ನಾವು ಕಂಟೆಸ್ಟ್ ಮಾಡಿ. ಈಗ ಇವ್ರದ್ದು ಒಂದು ಮೇನಿಯಾ ಇದೆ. ಇದು ನಿಮ್ಗೆ ಮೀಡಿಯಾ ಮೇನಿಯಾ ಅಂತಾರೆ, ಮತ್ತೆ ಇನ್ನೊಂದು ಏನೇನೋ ಮೇನಿಯಾಗಳು. ಇಲ್ಲಿಂದ ಹೊರಟ ತಕ್ಷಣ ಏನೋ ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರೆ ನೋಡಿ ಅಂತ ಹೇಳಿದ್ರು. ಆಮೇಲೆ ಆ ರಾಜೀನಾಮೆನೇ ಕೇಳಿಲ್ಲ ಅಂದ್ಬಿಡೋದು. ನೀವು ಹಳೆಯ ಪೇಪರ್ಗಳೆಲ್ಲ ತಗೊಂಡು ನೋಡ್ಕೊಂಡು ಬನ್ನಿ. ಇನ್ನೇನು ಬಂದ್ಬಿಡ್ತು, FIR ಆಗೋದ್ರೊಳಗಡೆ ಅವರು ರಾಜೀನಾಮೆ ಕೊಡಬೇಕು. ಇನ್ನೇನು ನಾಳೆ ನಾಡಿದ್ದು ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ, ಬಂದ್ಬಿಡ್ತು, ರಾಜೀನಾಮೆ ಕೊಡಬೇಕು. ಒಂದು ನಿಮ್ಗೆ ಸೈಕಾಲಜಿಕಲಿ ಮೇನಿಯಾ ಹುಟ್ಟಿಸ್ಬಿಡೋದು. ಆದ್ರೆ ಈ ಅಪ್ಪನು ಅಂತಾನೆ ಬಂಡ. ಹೋಗ ಅದೇನು ನೋಡ್ಕೋತೀನಿ ನಾನು ಕೊಡೋದೇ ಇಲ್ಲ ಹೋಗು. ಸರ್ ಇನ್ನೊಂದು ಅದು ಎದಕ್ಕೆ ಬರುತ್ತೆ ಅಂದ್ರೆ ಅವ್ರದ್ದು ಅಷ್ಟು ಕೇಸ್ ಇರ್ತವೆ. ಈಗ ಹೇಳ್ತಿರೋ ವ್ಯಕ್ತಿ ಏನಿದಾನಲ್ಲ ಒಂದಲ್ಲ ಅವನು 100 ಇರ್ತವೆ. ಹಂಗೆ ಆಯ್ತು ಸರ್. ಇವತ್ತು GT ದೇವೇಗೌಡರು ಆರಂಭದಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಾನು ಹೇಳೇ ಇಲ್ಲ ಅಂತ ಇವ್ರದೇನೆ. ಈಗ ಅಶೋಕ್ ಕ್ವಿಕ್ ಆಗಿ ಈ ರಾಜಕೀಯ ಕೆಸರೆ ರೆಚಾರ್ಟರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಇದನ್ನ ಅದೇನ ಆಗಲೇ ಹೇಳಿದೆ ನಾನು. ಈಗ ಬ್ರಿಟಿಷರು ಬಿಟ್ಟು ಹೋಗುವಾಗ ಇಲ್ಲಿ 2 ಪದ್ಧತಿಗಳಿತ್ತು ಇವ್ರಿಗೆ. ರಾಜಕೀಯ ಪ್ರಜಾಪ್ರಭುತ್ವ ತಗೋಬೇಕಾ, ಆರ್ಥಿಕ ಪ್ರಜಾಪ್ರಭುತ್ವ ತಗೋಬೇಕಾ ಅಂತ. ಆರ್ಥಿಕ ಪ್ರಜಾಪ್ರಭುತ್ವ ತಗೊಂಡ್ರೆ ನಿಮಗೆ ಯಂಗ್ಸ್ಟರ್ಸ್ಗಳು ಬರ್ತಾರೆ, ಅಥವಾ ಇವ್ರು ಹೇಳೋದಂಗೆ ಪ್ರಾಮಾಣಿಕರು ಬರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಇದೇ ನಮ್ಮ ರಾಜಕಾರಣಿಗಳು ಯಾರಿದ್ದಾರೆ, ಗಾಂಧಿ, ಜವಾಹರ್ಲಾಲ್ ನೆಹರೂರೆಲ್ಲ, ಅವರಿಗೆ ಆರ್ಥಿಕ ಪ್ರಜಾಪ್ರಭುತ್ವದಲ್ಲಿ ಸ್ಥಾನ ಇರೋದಿಲ್ಲ. ಯಾಕೆಂದರೆ ಅವರೆಲ್ಲ ಏಜ್ ಆಗಿತ್ತು. ಸೊ ಅವ್ರಿಗೆ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಜಾಗ ಸಿಕ್ಕ. ಯಾಕೆಂದರೆ ವಯಸ್ಸಾದವರು ಇವತ್ತಿದ್ದಾರೆ, ಬೆಡ್ ರಿಡನ್ ಆಗಿರೋರು ಇವತ್ತು ಮುಖ್ಯಮಂತ್ರಿ ಅಥವಾ ಇದರಲ್ಲಿ ಓಡಾಡ್ಕೊಂಡಿರೋರು ಇದ್ದಾರೆ. ಸೊ ಇದು ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಾಧ್ಯ. ಆದರೆ ಆರ್ಥಿಕ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಆಗಿನ ಟೈಮಲ್ಲಿ ರಾಜಕೀಯ ಪ್ರಜಾಪ್ರಭುತ್ವನ ಆಯ್ಕೆ ಮಾಡಿಕೊಂಡ್ರು. ಸೊ ಆಯ್ಕೆ ಮಾಡಿಕೊಂಡಾಗಲೇ ತಪ್ಪು ಮಾಡಿದ್ದಾರೆ. ಸೊ ಆ ತಪ್ಪನ್ನ ಇನ್ನಾದರೂ ನಾವು ಸುಧಾರಿಸ್ಕೋಬೇಕೇ ವಿನಃ ಆ ತಪ್ಪುಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಕಡೆಗೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಅಮೆರಿಕಾದಲ್ಲಿ ಅರ್ಜೆಂಟೈನಾದಲ್ಲಿ 11 ತಿಂಗಳಲ್ಲಿ 12 ಸರ್ಕಾರ ಚೇಂಜ್ ಆಗಲಾಗುತ್ತೆ. ಯಾಕೆಂದರೆ ಸರ್ಕಾರದ ಹತ್ರ ದುಡ್ಡೇ ಇಲ್ಲ, ಟ್ಯಾಕ್ಸ್ ಇಲ್ಲ. ಭ್ರಷ್ಟಾಚಾರ ಎಷ್ಟು ಹೊರಟೋಗಿತ್ತು ಅಂದರೆ ಜನ ಹತ್ರ ದುಡ್ಡಿದೆ, ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಕರೆನ್ಸಿಗಳು ಚೇಂಜ್ ಮಾಡ್ತಾರೆ, ಏನೇನು ಮಾಡೋದು ಜನ ಹತ್ರ ದುಡ್ಡಿದೆ, ಜನ ಅವರು ಸರ್ಕಾರದ ಕರೆನ್ಸಿಗಳೇ ಧಿಕ್ಕಾರ ಮಾಡಿಬಿಡ್ತಾರೆ. ಸೊ ಅದಿದೆ. ಸೊ ಅದೊಂದು ಟೈಮ್ ಬರುತ್ತೆ, ಈಗ ಬರ್ತಾ ಇರುತ್ತೆ. ಈಗ ಈಗ ಬಾಂಗ್ಲಾದೇಶಲ್ಲಿ ಆಯ್ತಲ್ಲ, ಅಲ್ಲೂ ಅದೇ ಪರಿಸ್ಥಿತಿ ಬಂದಿತ್ತು. ಯಾಕೆಂದ್ರೆ ಅಲ್ಲಿ ಅಂತಿಮವಾಗಿ ಹೇಳೋದು ಏನು ಅಂತಂದ್ರೆ ಪ್ರೇಕ್ಷಕರಾಗಿ ಸುಮ್ಮನೆ ಸೈಲೆಂಟ್ ಆಗಿರೋದೇ ಬೆಟ್ರು ಅಂತ. ಅಶೋಕ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಸಿನ್ಸಿಯರ್ ಎಫರ್ಟ್ಸ್ ಆರ್ ರಿಕ್ವೈರ್ಡ್. That it is also happening. Technology is also catching up. ಎಲ್ಲ ಮಾಧ್ಯಮಗಳಾಗಲಿ, ಟೆಕ್ನಾಲಜಿ ಆಗಲಿ, ಜನರಾಗಲಿ, ಮತ್ತೆ ಮೊದಲು ಕಾಣಲಾರದಷ್ಟು ವೇಗದಲ್ಲಿ ಬದಲಾವಣೆ ಬರ್ತಾ ಇದೆ, ಪಾಸಿಟಿವ್ ಆಗಿ ಬರ್ತಾ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಅಲ್ಲ, ಒಂದಿಷ್ಟೇ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಹೇಳೋಂಥದ್ದು ಒಂದು ವಿಚಾರ ಇದೆ. ಅದು ಗಾದೆ ಇದ್ರಲ್ಲಿ. ಹಾಗೇನೆ ಅಶೋಕ್ ಅವ್ರದ್ದು ತಾವು ಈಗ ಪದಬಂಧಗಳನ್ನ ಸೇರಿಸಿ ಆರೋಪಿತ, ಆಪಾದಿತ ಇವೆಲ್ಲ ಹೇಳ್ಕೊಳ್ಳೋದೆಲ್ಲ ಸುಳ್ಳು. ಅದು ಅದನ್ನ ಜನ ನಂಬಿಡ್ಬೇಕು. ಅಶೋಕ್ ಇಷ್ಟು ದಿವಸ ತನಕ ನೀವು ಹಿಡಿದಿರ್ಲಿಲ್ಲ ಅಂತ. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಆರೋಪ ಪ್ರತ್ಯಾರೋಪ ರಾಜಕಾರಣದಲ್ಲಿ ಇದ್ದಿದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ರಾಜಕಾರಣಿಗಳು ಪ್ರಾಮಾಣಿಕರಾಗಿರ್ಬೇಕು. ಅವರು ಪ್ರಾಮಾಣಿಕರಾಗಿರ್ಬೇಕು ಅಂದ್ರೆ ಜನ, ಅಂದ್ರೆ ಮತದಾರರು ಮೊದಲು ಪ್ರಾಮಾಣಿಕರಾಗಿರ್ಬೇಕು. ಅವರು
ಬಂದಾಗ ನಿಮ್ಗೆ ಏನು ಬೇಡ, ನಮ್ಗೆ ಯಾರನ್ನು ಆರಿಸಿ ತರ್ತೀವಿ ಅಥವಾ ಯಾರಿಗೆ ನಾವು ಆಯ್ಕೆ ಮಾಡ್ತೀವಿ ನಮಗೆ ಗೊತ್ತಿದೆ ಅಂತೇಳಿ ಕೇಳುವಂಥ ನೈತಿಕತೆ ಮತ್ತು ಆ ಧೈರ್ಯ ಜನರಿಗೆ ಬೇಕಾಗತ್ತೆ. ಇದೆಲ್ಲ ರಾಜಕಾರಣನೇ, ಆರೋಪ ಪ್ರತ್ಯಾರೋಪ. ನೋಡಿ, ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಬಂದಿತ್ತು, ಈಗ ಅವ್ರ ಮೇಲೆ ಆರೋಪ ತೆಗಿದ್ದಾರೆ. ಇದು ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಇದ್ದಿದ್ದೇ ಸಹಜ. ಆದರೆ ಇಲ್ಲಿ ಬೇಕಾಗಿರೋದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಎಲ್ಲಿ ಸಾಗ್ತಾ ಇದೆ. 1.5 ವರ್ಷ ಆಯಿತು ಸರ್ಕಾರ ಬಂದು, ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತೂ ಆಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಎಲ್ಲಿಯ ತನಕ ಹೋಗುತ್ತೆ ಅಂತೇಳಿ. ನಮಸ್ಕಾರ. 5 ಗ್ಯಾರಂಟಿ ಕೊಟ್ಟಿದ್ದಾರೆ.